ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವಂತನನ್ನು ಶ್ರದ್ಧೆಯಿಂದ ನಮಸ್ಕರಿಸ್ತೇನೆ. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಜನಕಲ್ಯಾಣ ಟ್ರಸ್ಟ್ನ ಪ್ರಚಾರ ವಿಭಾಗ, ಇದರ ಅಡಿಯಲ್ಲಿ ಜ್ಞಾನ ಸಾಧನ ಉಪನ್ಯಾಸ ಮಾಲಿಕೆಯ 105ನೆಯ ದಿನದ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗಿಗಳಾಗಿದ್ದೇವೆ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆಹ್ವಾನಿಸಿ ಇಂತಹ ಒಂದು ಉತ್ತಮವಾದ ಸಾರ್ಥಕವಾದ ಸನ್ನಿವೇಶದಲ್ಲಿ ಉಪನ್ಯಾಸ ನೀಡೋದಕ್ಕೆ ಅನುವು ಮಾಡಿಕೊಟ್ಟಂತಹ ನನ್ನ ಆಧ್ಯಾತ್ಮ ಬಂಧುಗಳಾದ ಸನ್ಮಾನ್ಯ ಶ್ರೀ ಮಣ್ಣೆ ಮೋಹನ್ ರವರೇ, ಸನ್ಮಾನ್ಯ ಡಾಕ್ಟರ್ ಚಿತ್ರಲಿಂಗಯ್ಯರವರೇ, ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿದಂತಹ ಚಿರಂಜೀವಿ ಭಾರದ್ವಾಜ್ ರವರೇ, ಮತ್ತು ಪ್ರಾರಂಭದಲ್ಲಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದಂತಹ ಸನ್ಮಾನ್ಯ ಶ್ರೀ ಪ್ರಸನ್ನಕುಮಾರ್ ರವರೇ, ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮ ಬಂಧುಗಳೇ, ಒಂದು ವಿಶಿಷ್ಟವಾದ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನವನ್ನು ಎಂಜಿನಿಯರ್ಸ್ ಡೇ ಅಂತ ದೇಶದಾದ್ಯಂತ ಆಚರಿಸಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಸರ್ವರಿಗೂ ಕೂಡ ಈ ಎಂಜಿನಿಯರ್ಸ್ ಡೇನ ವಿಶೇಷ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಪ್ರೀತಿಯ ಬಂಧುಗಳೇ, ಎಷ್ಟೋ ಸಂದರ್ಭಗಳಲ್ಲಿ ನಾವು ಜನರನ್ನು ಅಧ್ಯಯನ ಮಾಡ್ತಾ 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 ಅಲ್ಲಲ್ಲಿ ನಮಗೆ ತಾವು ಸಾಧಿಸಿದ ಕಾರ್ಯಕ್ಕೆ ಅನ್ವರ್ಥರಾದಂತಹ ವ್ಯಕ್ತಿತ್ವಗಳನ್ನು ಗಮನಿಸ್ತೇವೆ. ಇದು ಬಹಳ ಮುಖ್ಯ. ಇದೊಂದು ವಿಶೇಷವಾದ ಅಂಶ. ಒಂದು ಕೆಲಸವನ್ನು ಜೀವನೋಪಾಯಕ್ಕಾಗಿ ಆಶ್ರಯಿಸುವಂಥದ್ದು ಸರ್ವೇ ಸಾಮಾನ್ಯ. ಒಂದು ಕೆಲಸವನ್ನು ಜೀವನ ನಿರ್ವಹಣೆಗಾಗಿ, ಜೀವನದಲ್ಲಿ ಮೇಲೆ ಬರೋದಕ್ಕೆ, ಒಂದಷ್ಟು ವರ್ಷ ನನ್ನ ಬದುಕನ್ನು ಸಮಾಧಾನವಾಗಿ ನಿರ್ವಹಿಸೋದಕ್ಕೆ ವೃತ್ತಿಯನ್ನು, ಹುದ್ದೆಯನ್ನು, ಉದ್ದಿಮೆಯನ್ನು ಅವಲಂಬಿಸುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಯಾವ ವ್ಯಕ್ತಿ ತಾನು ಕೈಗೆತ್ತಿಕೊಂಡಂತಹ ಕರ್ತವ್ಯ ಅತ್ಯುತ್ಕೃಷ್ಟವಾದ ರೀತಿಯಲ್ಲಿ ಯಶಸ್ವಿಯಾಗಿಸಿ ಆ ಕಾರ್ಯಕ್ಕೆ ಆತ ಪರ್ಯಾಯ ಪದವಾಗೋದಿದೆಯಲ್ಲ, ಇದು ಕರ್ಮಯೋಗಿಗೆ ಮಾತ್ರ ಸಾಧ್ಯ. ಕರ್ಮವನ್ನು ಚಾಕರಿ ಅಂತ ತೆಗೆದುಕೊಂಡು, ಕರ್ಮವನ್ನು ಮಾಡಬೇಕಲ್ಲ ಅಂತ ತೆಗೆದುಕೊಂಡು, ಕರ್ಮವನ್ನು ಕಾಯಕ ಅಂತ ತೆಗೆದುಕೊಂಡು, ಕರ್ಮವನ್ನು ಯೋಗವಾಗಿ ಚಾಲೆಂಜಿಂಗ್ ಆಗಿ ಸ್ವೀಕರಿಸಿ, ಆ ನಂತರದಲ್ಲಿ ಈ ಯೋಗದಲ್ಲಿ ಅನುರಕ್ತನಾಗಿ ಯೋಗ ಶಬ್ದಕ್ಕೆ ಪರ್ಯಾಯವಾಗಿ ಒಬ್ಬ ಯೋಗಿಯಾಗಿ ಅವನು ಪ್ರಪಂಚದಲ್ಲಿ ದಾಖಲಾಗ್ತಾನಲ್ಲ, ಅವನೊಬ್ಬ ಮಹಾತ್ಮ. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ಒಂದೇ ಕೆಲಸವನ್ನು 100 ಜನ ಮಾಡಿದ್ರೂ ಕೂಡ 100 ವಿಧದ ರೀತಿಯಲ್ಲಿ ಮಾಡಿರ್ತಾರೆ. ಇಲ್ಲಿ ಗಮನಿಸಬೇಕು ನಾವು, ಜನರೆಲ್ಲ ನೋಡೋದಕ್ಕೆ ಒಂದೇ ರೀತಿ ಕಾಣ್ತಾರೆ, ಆದರೆ ಅವರ ಮನೋಧರ್ಮಗಳು, ಅವರ ಬದ್ಧತೆ, ಅವರ ಶ್ರದ್ಧೆಯ ವಿಷಯದಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನು ನಾವು ಗಮನಿಸ್ತೇವೆ.
ಹಾಗಾಗಿ ಕಾರ್ಮಿಕರನ್ನು ನಿರ್ವಹಿಸಬೇಕಾದರೆ ಕೆಲವು ಕಟ್ಟಪ್ಪಣೆಗಳು, ಅಧಿಕಾರಿಗಳನ್ನು ನಿರ್ವಹಿಸಬೇಕಾದರೆ ಕೆಲವು ಕಟ್ಟಪ್ಪಣೆಗಳು. ಅಷ್ಟೇ ಅಲ್ಲ, ಮುಖ್ಯ ಸೂತ್ರಧಾರನಾಗಿ ನಿಂತಿರ್ತಾನಲ್ಲ ಆ ವ್ಯಕ್ತಿಯನ್ನು ನಿರ್ವಹಿಸಬೇಕಾದರೆ ಎಲ್ಲರಿಗಿಂತಲೂ ಕಠಿಣವಾದ ನಿಯಮಗಳನ್ನು ಆತನ ಮುಂದೆ ಇಟ್ಟಿರುತ್ತೆ ಆಡಳಿತಾತ್ಮಕ ವ್ಯವಸ್ಥೆ. ಇದೆಲ್ಲದರ ನಡುವೆ ಎಲ್ಲ ವಿಚಾರಗಳನ್ನು ಕೂಡ ಯೋಗ್ಯವಾಗಿ ನಿರ್ವಹಿಸಿ ಈ ವ್ಯವಸ್ಥೆಯನ್ನು ಮೀರಿ ವ್ಯವಸ್ಥೆಗೆ ಗೌರವವನ್ನು ತರುವಂತಹ ರೀತಿಯಲ್ಲಿ ಬದುಕನ್ನು ನಡೆಸ್ತಾರಲ್ಲ ಅವರನ್ನು ನಾವು ಮಹಾತ್ಮರು ಅಂತ ಕರೀತೇವೆ. ಈ ನಿಟ್ಟಿನಲ್ಲಿ ಭಾರತ ರತ್ನಕ್ಕೆ ಅನ್ವರ್ಥ ಅನ್ನುವಂತಹ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಕುರಿತಾದ ಇವತ್ತಿನ ಉಪನ್ಯಾಸ ಇದೆಯಲ್ಲ, ಇದು ಕೇವಲ ದಿ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಫ್ ಅವರ್ ಕಂಟ್ರಿ, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ಅನ್ನೋ ದೃಷ್ಟಿಯಲ್ಲಿ ಮಾತ್ರ ನಾನು ವಿವರಿಸೋದಕ್ಕೆ ಬಯಸೋದಿಲ್ಲ. ಬದಲಾಗಿ ನಿಜವಾದ ಅರ್ಥದಲ್ಲಿ ಭಾರತ ಮಾತೆಯ ಪುತ್ರ ರತ್ನರಾಗಿ, ಭಾರತ ಮಾತೆಯ ಒಬ್ಬ ಶ್ರೇಷ್ಠ ಪುತ್ರ ರತ್ನರಾಗಿ ವಿಶ್ವೇಶ್ವರಯ್ಯನವರು ಹೇಗೆ ತಮ್ಮ ಹೆಸರನ್ನು ಎಲ್ಲರ ಮನಸ್ಸಿನಲ್ಲಿ ದಾಖಲಿಸಿ ಹೋಗಿದ್ದಾರೆ ಅನ್ನೋದನ್ನು ಯಾವುದೇ ಪೂರ್ವಾಗ್ರಹವಿಲ್ಲದೆ ನಾವು ಅಧ್ಯಯನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಬ್ಬ ಸರ್ಕಾರದ ನೌಕರನಾಗಿ, ಒಬ್ಬ ಎಂಜಿನಿಯರ್ ಆಗಿ, ಒಬ್ಬ ದಿವಾನರಾಗಿ, ಒಬ್ಬ ಸಮಾಜ ಸೇವಕರಾಗಿ, ಒಬ್ಬ ಕೈಗಾರಿಕೋದ್ಯಮಿಯಾಗಿ, ಒಬ್ಬ ಉದ್ದಿಮೆದಾರನಾಗಿ, ಅಷ್ಟೇ ಅಲ್ಲ ಒಬ್ಬ ಮಹಾನ್ ರಾಷ್ಟ್ರಕನಾಗಿ ವಿಶ್ವೇಶ್ವರಯ್ಯನವರು ನಾನು ಏನೇನು ಬೇರೆ ಬೇರೆ ಆಯಾಮಗಳಲ್ಲಿ ಅವರನ್ನು ಗುರುತಿಸಿದ್ನೋ ಈ ಎಲ್ಲ ಆಯಾಮಗಳಿಗೆ ವಿಶ್ವೇಶ್ವರಯ್ಯನವರು ಅನ್ವರ್ಥರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಜನ್ಮದಿನವನ್ನು ಭಾರತ ಸರ್ಕಾರ ಎಂಜಿನಿಯರ್ಸ್ ಡೇ ಅಂತ ಆಚರಿಸ್ತಾ ಇರತಕ್ಕಂಥದ್ದು ಅತ್ಯಂತ ಹರ್ಷದಾಯಕವಾದ ವಿಷಯ. ಸನ್ಯಾಸ ಎಂಬ ಶಬ್ದಕ್ಕೆ ಕ್ರಾಂತಿಕಾರಿ ಅರ್ಥವನ್ನು ಕೊಟ್ಟು ಅದನ್ನು ಶ್ರೇಷ್ಠವಾದ ರೀತಿಯಲ್ಲಿ ಜಗತ್ತಿಗೆ ಪರಿಚಯಿಸಿದಂತಹ ಬುದ್ಧ, ಶಂಕರಾಚಾರ್ಯ ಮತ್ತು ಸ್ವಾಮಿ ವಿವೇಕಾನಂದ, ಈ ಮೂವರನ್ನು ಜಗತ್ತು ಸನ್ಯಾಸ ಅನ್ನೋ ಶಬ್ದಕ್ಕೆ ಪರ್ಯಾಯ ಪದಗಳಾಗಿ ಸ್ವೀಕರಿಸಿದೆ. ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ನಾವು ಗಮನಿಸ್ತೇವೆ. ಎಂಜಿನಿಯರ್ ಅನ್ನೋ ವಿಷಯದಲ್ಲಿ ಅವರ ಅದ್ಭುತವಾದ ಕೊಡುಗೆ ನಾವು ಅಧ್ಯಯನ ಮಾಡೋದಕ್ಕೆ ಅತ್ಯಂತ ಯೋಗ್ಯವಾದಂತಹ ವಿಚಾರ. ನಾನು ಶೈಕ್ಷಣಿಕವಾಗಿ ಒಬ್ಬ ಎಂಜಿನಿಯರಿಂಗ್ ಪದವೀಧರ. ಮೈಸೂರು ವಿಶ್ವವಿದ್ಯಾನಿಲಯದಿಂದ 1984ರಿಂದ 88ರವರೆಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ನನ್ನ ಎಂಜಿನಿಯರಿಂಗ್ ಪದವಿಯನ್ನು ಅಭ್ಯಾಸ ಮಾಡಿದಂಥವನು. 88ರ ಪದವೀಧರ ನಾನು ಮೈಸೂರು ವಿಶ್ವವಿದ್ಯಾನಿಲಯದಿಂದ. ಹೀಗಾಗಿ ಒಬ್ಬ ಎಂಜಿನಿಯರ್ ಆಗಿ ನನಗೆ ಅಪಾರವಾದ ಹೆಮ್ಮೆ ಇದೆ. ಏಕೆ ಅಂತಂದರೆ ನಾನು ವಿಶ್ವೇಶ್ವರಯ್ಯನವರ ಒಂದು ಮಹಾನ್ ಆಂದೋಲನದಲ್ಲಿ ನಾನು ಕೂಡ ಒಬ್ಬ ಎಂಜಿನಿಯರ್ ಆಗಿ ಗುರುತಿಸ್ಕೊಳ್ಳೋದಕ್ಕೆ ಹರ್ಷಿಸ್ತೇನೆ. ಇನ್ನು ನಾನು ಕರ್ನಾಟಕ ರಾಜ್ಯದ ಕಾರ್ಯನಿರತ ಎಂಜಿನಿಯರ್ಸ್ ಅಸೋಸಿಯೇಷನ್ ಏನಿದೆ ಇದರ ಅಡಿಯಲ್ಲಿ ಕೆಲವು ವರ್ಷಗಳ ಹಿಂದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸುಮಾರು 4,500 ಎಂಜಿನಿಯರ್ಸ್ರ ಒಂದು ಸಭೆಯಲ್ಲಿ ಗೌರವಾನ್ವಿತರಾದ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಪದ್ಮವಿಭೂಷಣ ಶ್ರೀ ಎಂ.ಎನ್. ವೆಂಕಟಾಚಲಯ್ಯನವರು ಮತ್ತು ಮಹಾರಾಷ್ಟ್ರ ಸರ್ಕಾರದ ಮಾಜಿ ರಾಜ್ಯಪಾಲರು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಆದ ಎಸ್.ಎಂ. ಕೃಷ್ಣರವರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದೆ ನಾನು. ಅಲ್ಲದೆ ಬೆಂಗಳೂರಿನ ಹಲವಾರು ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರ್ಸ್ನಲ್ಲಿ, ತುಮಕೂರಿನಲ್ಲಿ PWD ಇಲಾಖೆ, ಬೆಸ್ಕಾಮ್ ಇಲಾಖೆ, ಕರ್ನಾಟಕ ಸರ್ಕಾರದ ಎಂಜಿನಿಯರ್ಸ್ ಡೇನ ಹಲವಾರು ಕಾರ್ಯಕ್ರಮಗಳಲ್ಲಿ, ದಾವಣಗೆರೆಯಲ್ಲಿ ಒಂದು ವಿಶೇಷವಾದ ಜಿಲ್ಲಾ ಮಟ್ಟದ ಎಂಜಿನಿಯರ್ಸ್ ದಿನಾಚರಣೆಯೆಂದು, ಹೀಗೆ ಕಳೆದ ಸುಮಾರು ವರ್ಷಗಳಿಂದ ನಾನು 20ಕ್ಕೂ ಹೆಚ್ಚು ಎಂಜಿನಿಯರ್ಸ್ ಡೇ ಸೆಲೆಬ್ರೇಷನ್ಸ್ನಲ್ಲಿ ಭಾಗವಹಿಸಿದ್ದು ನನ್ನ ಮನಸ್ಸಿಗೆ ಬಹಳ
ಸಂತೋಷವನ್ನು ಉಂಟು ಮಾಡಿದೆ. ಈ ನಿಟ್ಟಿನಲ್ಲಿ ಪ್ರೀತಿಯ ಬಂಧುಗಳೇ, ವಿಶ್ವೇಶ್ವರಯ್ಯನವರ ಜೀವನವನ್ನು ಅವರ ಜನನದಿಂದ ಅವರ ಒಂದು ಮರಣದವರೆಗೆ, ಅವರು ಈ ಜಗತ್ತಿನಿಂದ ನಿರ್ಗಮಿಸುವವರೆಗೆ ನೀವು ಜೀವನ ಚರಿತ್ರೆಯನ್ನು ಓದಿರ್ತೀರಿ. ಎಷ್ಟೋ ಘಟನೆಗಳನ್ನು ನಿಮ್ಮದೇ ಆದ ರೀತಿಯಲ್ಲಿ ಭಾವಿಸಿರ್ತೀರಿ. ಆದರೆ ವಿಶ್ವೇಶ್ವರಯ್ಯನವರ ಬದುಕನ್ನು ನಾನು ನನ್ನ ಮನಸ್ಸಿನಲ್ಲಿ ಕಂಡ ಹಾಗೆ, ಏಕೆಂದರೆ ವಿಶ್ವೇಶ್ವರಯ್ಯನವರನ್ನ ಕೇವಲ ಓದಿದವನಲ್ಲ ನಾನು. ನನ್ನ ಪೂರ್ವಾಶ್ರಮದ ಕೋಲಾರ ಜಿಲ್ಲೆಯ ನನ್ನ ಮನೆತನಕ್ಕೆ, ನನ್ನ ಸಾತವಲ್ಲಿ ಅಂತಕ್ಕಂಥ ಮನೆತನಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರ ಸ್ವಂತ ತಮ್ಮ ಮೋಕ್ಷಗುಂಡಂ ಕೃಷ್ಣಮೂರ್ತಿ ನನ್ನ ಪೂರ್ವಾಶ್ರಮದ ಮನೆತನದ ವಕೀಲರಾಗಿದ್ದರು. ಅವರು ನಮ್ಮ ಮನೆತನದ ಅಡ್ವೊಕೇಟ್ ಆಗಿದ್ದರು. ಅಷ್ಟೇ ಅಲ್ಲದೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕುಟುಂಬ ನನ್ನ ಪೂರ್ವಾಶ್ರಮದ ಮನೆತನಕ್ಕೆ ಬಹಳ ಹತ್ತಿರದ ಸಂಪರ್ಕ ಸಂಬಂಧ ಹೊಂದಿತ್ತು ಅಂತಕ್ಕಂಥದ್ದು ಕೂಡ ಒಂದು ವಿಚಾರ. ಈ ನಿಟ್ಟಿನಲ್ಲಿ ವಿಶ್ವೇಶ್ವರಯ್ಯನವರ ಬಗ್ಗೆ ಪುಸ್ತಕಗಳಲ್ಲಿ ಕಂಡದ್ದು ಅಷ್ಟೇ ಅಲ್ಲದೆ ನಮ್ಮ ಹಿರಿಯರು ಹೇಳ್ತಾ ಇದ್ದ ಹಲವಾರು ವಿಚಾರಗಳು ಕೂಡ ನನ್ನ ಮನಸ್ಸಿನಲ್ಲಿ ಹಸಿರಾಗಿದೆ. ಈ ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಸೌಭಾಗ್ಯ ನನ್ನದಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ನಾನು ಹೇಳ್ತಾ ಇದ್ದೆ, ಅವರು ಎಂಜಿನಿಯರ್ ಅನ್ನೋ ಒಂದು ಅದ್ಭುತವಾದ ಸಂಸ್ಥೆಗೆ, ಅನ್ ಇನ್ಸ್ಟಿಟ್ಯೂಷನ್ ಅಂತ ಕರೀಬಹುದು, ಅಥವಾ ಒಂದು ವ್ಯವಸ್ಥೆಗೆ ಅನ್ವರ್ಥರಾಗಿದ್ದರು. ರಾಷ್ಟ್ರಕವಿ ಕುವೆಂಪು ಅವರು ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಒಂದು ಅದ್ಭುತವಾದ ಕವನವನ್ನು ಬರೆದರು. ಅದಕ್ಕೆ ಶೀರ್ಷಿಕೆ ಯಂತ್ರ ಋಷಿ ಅಂತ ಕುವೆಂಪು ಅವರು ಕರೆದರು. ವಿಶ್ವೇಶ್ವರಯ್ಯನವರ ಬದುಕಿನುದ್ದಕ್ಕೂ ನಾವು ಗಮನಿಸುವಂತಹ ಒಂದು ವಿಶಿಷ್ಟವಾದ ವಿಚಾರ, ಇವತ್ತು ಬೆಳಗ್ಗೆ ನಾನು ಬೆಂಗಳೂರಿನ ಕೈಗಾರಿಕೋದ್ಯಮಿ ನನ್ನ ಆತ್ಮೀಯರಾದಂತಹ ಸನ್ಮಾನ್ಯ ಶ್ರೀ ರೇಣುಕಾ ಪ್ರಸಾದ್ ಅನ್ನುವಂಥವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ. ಆಗ ಅವ್ರು ಹೇಳ್ತಾ ಇದ್ದರು, ವಿಶ್ವೇಶ್ವರಯ್ಯನವರ ವ್ಯಕ್ತಿತ್ವವನ್ನು ಓದ್ತಾ ಇದ್ದರೆ ಸ್ವಾಮೀಜಿ, ನನಗನ್ಸುತ್ತೆ ಇವರೊಬ್ಬ ಸಂತನೋಪಾದಿಯಲ್ಲಿ, ಒಬ್ಬ ಮಹಾನ್ ವ್ಯಕ್ತಿಯೋಪಾದಿಯಲ್ಲಿ ಬದುಕನ್ನು ಒಂದು ಆ ಫ್ಯಾಬ್ರಿಕ್ ಮೇಲೆ ರೂಪಿಸ್ಕೊಂಡ್ರು. ಅವರೊಬ್ಬ ಎಂಜಿನಿಯರ್ ಆಗಿ ಅತ್ಯುತ್ತಮವಾಗಿ ಯಶಸ್ಸನ್ನು ಕಂಡದ್ದನ್ನು ನೋಡಿದಾಗ ನಮಗೆ ಆಶ್ಚರ್ಯ ಆಗತ್ತೆ. ವಿಶ್ವೇಶ್ವರಯ್ಯನವರ ಬಗ್ಗೆ ಓದೋದು, ಅಧ್ಯಯನ ಮಾಡೋದು ಅಂತಂದರೆ ಅದು ನಿಜವಾದ ಅರ್ಥದಲ್ಲಿ ಒಂದು ಸಂತತ್ವವನ್ನೇ ನಾವು ಪರಿಚಯ ಮಾಡಿಕೊಂಡ ಹಾಗಾಗತ್ತಲ್ಲ ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ದರು. ನಾವು ವಿಶ್ವೇಶ್ವರಯ್ಯನವರ ಜೀವನದಲ್ಲಿ ಗಮನಿಸ್ತೇವೆ. ವಿಶ್ವೇಶ್ವರಯ್ಯನವರು ಮಹಾತ್ಮ ಗಾಂಧಿಯವರ ಮೇಲೆ, ಈ ದೇಶದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಮೇಲೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡೋ ವಿಷಯದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದಂತಹ ಸುಭಾಷ್ ಚಂದ್ರ ಬೋಸ್ ರವರ ಮೇಲೆ, ಭಾರತದ ಪ್ರಪ್ರಥಮ ಭಾರತ ರತ್ನ ಚಕ್ರವರ್ತಿ ರಾಜಗೋಪಾಲಾಚಾರ್, ಇಂತಹ ಮಹಾನ್ ವ್ಯಕ್ತಿಗಳ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರಿದ್ರು ಅನ್ನುವಂಥ ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. 1860ರಿಂದ 1869ರವರೆಗೆ ಜಗತ್ತಿನಲ್ಲಿ 4 ದಿಗ್ಗಜರು ಭಾರತದಲ್ಲಿ ಜನ್ಮ ತಾಳಿದ್ದಾರೆ. ಮೊದಲನೆಯದು ಸರ್ ಎಂ ವಿಶ್ವೇಶ್ವರಯ್ಯನವರು 1860ರಲ್ಲಿ ಜನ್ಮ ತಾಳಿದಂಥವರು. 1862ರಲ್ಲಿ ವಿಶ್ವಕವಿ ರವೀಂದ್ರನಾಥ ಟ್ಯಾಗೂರರು ಜನ್ಮ ತಾಳಿದ್ದಾರೆ. 1863ರಲ್ಲಿ ವಿಶ್ವಮಾನವ ವಿವೇಕಾನಂದರು ಜನ್ಮ ತಾಳಿದರು. 1869ರಲ್ಲಿ ಮೋಹನದಾಸ ಕರಮಚಂದ ಗಾಂಧಿಯವರು ಜನ್ಮ ತಾಳಿದ್ದಾರೆ. ಈ ರೀತಿಯಲ್ಲಿ ಈ ದಶಕದಲ್ಲಿ 1860ನೇ ದಶಕದಲ್ಲಿ 4 ಜನ ವಿಶ್ವವಿಖ್ಯಾತರೆನಿಸ್ಕೊಂಡ್ರು ಮುಂದೆ ಜನ್ಮ ಪಡ್ಕೊಂಡಂಥವರು. ಈ 4 ಜೀವನವನ್ನು ಕೂಡ ಬೆಕ್ಕಸ ಬೆರಗಾಗಿ ಜಗತ್ತು ಅಧ್ಯಯನ ಮಾಡ್ತಾ ಇದೆ. ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ನಮ್ಮ ಭಾರತ ವರ್ಷ ಕರ್ಮಯೋಗಿ ಅಂತ ಗುರುತಿಸಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಬೌದ್ಧಿಕವಾಗಿ ಒಬ್ಬ ಅದ್ಭುತ ವ್ಯಕ್ತಿಯಾಗಿದ್ದರು. ವಿಜ್ಞಾನದ ದೃಷ್ಟಿಯಲ್ಲಿ ಅದ್ವಿತೀಯರಾಗಿದ್ದರು. ಅವರೊಬ್ಬ ಯಂತ್ರದೋಪಾದಿಯಲ್ಲಿ ಕೆಲಸ ಮಾಡಿದ್ರು ಅನ್ನುವಂಥ ಮಾತುಗಳನ್ನು ನಾವು ಗಮನಿಸ್ತೇವೆ. ಸಾಕಷ್ಟು ಬಡತನದಲ್ಲಿ ಅವರು ಅಧ್ಯಯನ ಮಾಡಿದ್ರು. ಇವತ್ತಿನ ಕೇಳುಗರು ನೀವು ಕೇಳಬೇಕು, ಮತ್ತು ನೀವು ಕನಿಷ್ಠ ಒಬ್ಬೊಬ್ಬರು 1000 ಜನಕ್ಕೆ ನೀವು ಈ ವಿಚಾರವನ್ನು ಮುಟ್ಟಿಸಬೇಕು. ಮೈಸೂರಿನ ಚಕ್ರವರ್ತಿಗಳು, ಈ ದೇಶವನ್ನು ಆಳಿದಂತಹ ಪ್ರಧಾನಿ
ಜವಾಹರ್ಲಾಲ್ ನೆಹರು, ದೇ ವರ್ ಬಾರ್ನ್ ವಿತ್ ಎ ಸಿಲ್ವರ್ ಸ್ಪೂನ್. ಅವರು ಬೆಳ್ಳಿಯ ತೊಟ್ಟಿಲಲ್ಲೇ ಶುಶ್ರೂಷೆಗೆ ಒಳಗಾದವರು, ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿದವರು. ಹಿಂದಿನ 100 ಜನ್ಮಗಳಲ್ಲಿ ಬಡತನವನ್ನೇ ಕಾಣದೇ ಇದ್ದವರು. ಆದರೆ ನೆನಪಿಟ್ಕೊಳ್ಳಿ, ಇವರೆಲ್ಲರಿಗೂ ಕೂಡ ನಿಖರವಾಗಿ ನಿರ್ದಿಷ್ಟವಾಗಿ ತಿಳುವಳಿಕೆ ಹೇಳಿ, ನೀವು ಮಾಡ್ತಾ ಇರೋದು ಸರಿ ಅಲ್ಲ, ಇದು ಸರಿಯಾದ ಮಾರ್ಗ, ಇದು ತಪ್ಪು, ಇದರಿಂದ ಆಚೆಗೆ ಬನ್ನಿ ಅಂತ ಅಧಿಕಾರವಾಣಿಯಿಂದ ಹೇಳುವಂತಹ ತಾಕತ್ತನ್ನು ಪಡೆದಿದ್ದಂಥವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಆದರೆ ನೆನಪಿಟ್ಕೊಳ್ಳಿ, ವಿಶ್ವೇಶ್ವರಯ್ಯನವರು ಹುಟ್ಟಿದ್ದು ಸಾಮಾನ್ಯ ಹಳ್ಳಿ, ಮುದ್ದೇನಹಳ್ಳಿಯಲ್ಲಿ. ಅವರು ಶಾಲೆ ಕಲಿತದ್ದು, ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ತರಗತಿಯನ್ನು ಕಲಿತದ್ದು ಮರದ ಕೆಳಗೆ. ಅವರು ಓದಿದಂಥ ಶಾಲೆ ಬಹಳ ಶಿಥಿಲವಾಗಿತ್ತು. ಮಳೆ ಬಂತು ಅಂದರೆ ಮಕ್ಕಳಿಗೆ ತುಂಬ ಖುಷಿ ಆಗ್ತಾ ಇತ್ತು. ಯಾಕೆ ಅಂತಂದರೆ ಮಾರನೇ ದಿವಸ ರಜೆ ಸಿಗ್ತಾ ಇತ್ತು. ಒಂದು ಜಲ್ಲಡಿಯೋಪಾದಿಯಲ್ಲಿ ಅದರ ಸೂರಿತ್ತು. ಯಾವಾಗ ಅದು ಬಿದ್ದು ಹೋಗುತ್ತೋ ಅನ್ನೋ ಅಷ್ಟರ ಮಟ್ಟಿಗೆ ಆ ಶಾಲೆ ಭಾಳಷ್ಟು ರೀತಿಯಲ್ಲಿ ಶಿಥಿಲವಾಗಿತ್ತು. ಅಂತಹ ಅತ್ಯಂತ ದುರ್ಭಿಕ್ಷವಾದ ಜಾಗದಲ್ಲಿ ಮರದ ಕೆಳಗೆ, ಬೀದಿಯ ಕೆಳಗೆ ಪಾಠ ಕಲಿಸಿದಂತಹ ಆವತ್ತಿನ ಸಾಮಾಜಿಕ ವ್ಯವಸ್ಥೆ ಒಬ್ಬ ವಿಶ್ವೇಶ್ವರಯ್ಯನವರನ್ನ ರೂಪಿಸ್ತು. ಅವರು ಪೀಪಲ್ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಂತ ಹೇಳಿದ್ನಲ್ಲ, ಅವರಿಗೆ ತಿಳುವಳಿಕೆ ಮಾರ್ಗದರ್ಶನ ಕೊಡುವಂತಹ ಮಹಾತ್ಮರಾದರು. ಆದ್ದರಿಂದ ಪ್ರತಿಯೊಬ್ಬರೂ ನಾವು ಅರ್ಥ ಮಾಡಿಕೊಳ್ಬೇಕು, ಬಡತನ ಶಾಪ ಅಲ್ಲ, ಶ್ರೀಮಂತಿಕೆ ವರ ಅಲ್ಲ. ಸೋಮಾರಿತನ, ವಿಪರೀತವಾಗಿ ಇತರರನ್ನೇ ಅವಲಂಬಿಸುವಂತಹ ಅರ್ಥಾತ್ ಪರಾವಲಂಬನೆಯ ಜೀವನ, ಮತ್ತು ಎಲ್ಲವನ್ನೂ ನನಗೆ ಸರ್ಕಾರವೇ ಕೊಡಬೇಕು, ಸಮಾಜವೇ ಕೊಡಬೇಕು, ನಾನೇನು ಪ್ರಯತ್ನ ಮಾಡದೇ ಇದ್ದರೂ ಸುಖವಾಗಿರಬೇಕು, ನನಗೆ ಹಕ್ಕುಗಳು ಮಾತ್ರ ನನ್ನ ಪಾಲ್ಗಿರಲಿ, ಕರ್ತವ್ಯಗಳು ನನಗೆ ಬೇಡ, ಐ ವಾಂಟ್ ಓನ್ಲಿ ರೈಟ್ಸ್ ಆ್ಯಂಡ್ ಪ್ರಿವಿಲೇಜಸ್, ಐ ಡೋಂಟ್ ವಾಂಟ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಡ್ಯೂಟೀಸ್. ಈ ರೀತಿಯ ರೋಗಗ್ರಸ್ತ ಮನಸ್ಸನ್ನು ಇಟ್ಕೊಂಡ್ರೆ ನಾವು ವಿಶ್ವೇಶ್ವರಯ್ಯನವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹೀಗಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಅಧ್ಯಯನವನ್ನು ಹಲವು ರೀತಿಯಲ್ಲಿ ನೋಡಬೇಕು. ಬಾಲ್ಯದಲ್ಲಿಯೇ ಪತಿಯನ್ನು ಕಳ್ಕೊಂಡಂತಹ ವಿಶ್ವೇಶ್ವರಯ್ಯನವರ ತಾಯಿ 4 ಮನೆಗಳಲ್ಲಿ ಬಚ್ಚಲು ಬಾಚಿ ಪಾತ್ರೆ ತೊಳೆದು ತನ್ನ ಮಕ್ಕಳನ್ನು ಓದಿಸ್ತಾಳೆ. ಇವತ್ತಿನ ತಂದೆ ತಾಯಂದರೆ ನೀವು ಆಲೋಚನೆ ಮಾಡಿ, ನಿಮಗೆ ಎಕ್ಸೆಸ್ ಆಫ್ ಎಕನಾಮಿಕ್ ಪವರ್ ನಿಮ್ಮ ಮಕ್ಕಳನ್ನು ಸರಿದಾರಿಗೆ ತರ್ತಾ ಇಲ್ಲ. ಯು ಹ್ಯಾವ್ ಸರ್ಪ್ಲಸ್ ಫೈನಾನ್ಷಿಯಲ್ resources to your credit. Very unfortunately, you have miserably failed to convert this economic resource into intellectual knowledge and wisdom. ಇಲ್ಲಿ ನೀವು ಫೇಲ್ಯೂರ್ ಆಗ್ತಾ ಇದ್ದೀರಿ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಈ ನಿಟ್ಟಿನಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಹೀಗಾಗಿ ಕೇವಲ ನಿಮಗೆ ಆರ್ಥಿಕ ಸಂಪನ್ಮೂಲ ಇದೆ ಎಂದಾಕ್ಷಣ ನೀವು ಎಲ್ಲವನ್ನೂ ಸಾಧಿಸ್ತೀರಿ ಅಂತ ಅಂದ್ಕೊಳ್ಬೇಡಿ. ಮಕ್ಕಳು ಮೊದಲು ಸರಸ್ವತಿಯ ಮಕ್ಕಳಾಗಬೇಕು. ವಿದ್ಯಾಧಿದೇವತೆಯಾದಂಥ ಸರಸ್ವತಿಯ ಕೃಪೆಗೆ ಪಾತ್ರರಾದ ಮೇಲೆ ಅವರು ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗೋದು ಶ್ರೇಯಸ್ಕರ. ಯಾರು ಸರಸ್ವತಿಯನ್ನು ನೆಗ್ಲೆಕ್ಟ್ ಮಾಡಿ ಕೇವಲ ಲಕ್ಷ್ಮಿಗೆ ಮೊರೆ ಹೋಗಿದ್ದಾನೆಯೋ ಅವನು ಯಾವಾಗ ಬೇಕಾದರೂ ಟಾಪಲ್ಲಾಗಬಹುದು, ಯಾವಾಗ ಬೇಕಾದರೂ ಅವನು ಕೊಲ್ಯಾಪ್ಸ್ ಆಗಬಹುದು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ವಿಶ್ವೇಶ್ವರಯ್ಯನವರ ಬದುಕಿನಲ್ಲಿ ಬಡತನ ಇತ್ತು, ಆದರೆ ಬಡತನಕ್ಕೆ ಅವರು ಎಂದೂ ಕೂಡ ಧೃತಿಗೆಡಲಿಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಬಾಲ್ಯದಲ್ಲಿ ತಾಯಿ ಮತ್ತು ಶಿಕ್ಷಕರು ಕೊಟ್ಟಂತಹ ಜೀವನ ಮೌಲ್ಯಗಳು ಹಸಿಯಾದ ಇಟ್ಟಿಗೆಯ ಮೇಲೆ ಬಿದ್ದಂತಹ ಫ್ಯಾಕ್ಟ್ರಿ ಸೀಲಿನೋಪಾದಿಯಲ್ಲಿ ವಿಶ್ವೇಶ್ವರಯ್ಯನವರ ವ್ಯಕ್ತಿತ್ವದಲ್ಲಿ ಜೀವನ ಪರ್ಯಂತ ಅದು ಉಳಿಯಿತು. ಇದನ್ನು ನೆನಪಲ್ಲಿಟ್ಕೊಳ್ಬೇಕು. ನಾಯ್ಡು ಅಂತಕ್ಕಂಥ ಟೀಚರು ಮಿಡ್ಲ್ ಸ್ಕೂಲ್ನಲ್ಲಿ ಪಾಠ ಮಾಡ್ತಾ ಇದ್ದರು. ಒಂದು ದಿವಸ ಮಾರ್ನಿಂಗ್ ಕ್ಲಾಸು, ಅವತ್ತೇನೋ ಪುಸ್ತಕವನ್ನು ಮನೆಯಲ್ಲಿ ಮರೆತು ಬಂದಿದ್ದಾರೆ. ವಿಶ್ವೇಶ್ವರ ಹೋಗಿ ಆ ಪುಸ್ತಕ ತೊಗೊಂಡು ಬಾ, ನಮ್ಮ ಮನೆಗೆ ಹೋಗಿ ಅಂತ ಕಳಿಸ್ತಾರೆ. ಮನೆಗೆ ಹೋಗ್ತಾರೆ. ಅಮ್ಮ, ಗುರುಗಳು ಪುಸ್ತಕ ಮರೆತು ಬಂದಿದ್ದಾರಂತೆ, ಈ ಪುಸ್ತಕ ಬೇಕಂತೆ ಅಂತ ಕೇಳ್ತಾರೆ. ನಾಯ್ಡು ಅವರ ಧರ್ಮಪತ್ನಿ ಆ ಪುಸ್ತಕವನ್ನು ಕೊಟ್ಟು ಆ ಮಗುಗೆ ಕೇಳ್ತಾರೆ, ಮಗು ವಿಶ್ವೇಶ್ವರ, ರಾಗಿ ಹುರಿ ಹಿಟ್ಟು ತಿಂಡಿ ಮಾಡಿದ್ದೀನಿ ಕಣೋ, ನೀನು ಸ್ವಲ್ಪ ತೊಗೊಳ್ತೀಯಾ? ಆಗ ವಿಶ್ವೇಶ್ವರಯ್ಯನವರು ಪ್ರೀತಿಯಿಂದ ಅಮ್ಮ ತೊಗೊಳ್ತೀನಿ ಅಂತ ಹೇಳ್ತಾರೆ. ಹಸಿವು, ಬಡತನ, ಬೇಗನೆ ಆ ಹುರಿ ಹಿಟ್ಟನ್ನು ವಿಶ್ವೇಶ್ವರಯ್ಯನವರು ಸ್ವೀಕರಿಸ್ತಾರೆ. ಆಗ ಅವರಿಗೆ ನೆತ್ತಿ ಹತ್ತು ಬಿಡುತ್ತೆ. ಆಗ ಜೋರಾಗಿ ಕೆಮ್ಮಕ್ಕೆ ಶುರು ಮಾಡ್ತಾರೆ. ಕುಡಿಯುವ ನೀರು ಕೂಡ ಮನೆಯಲ್ಲಿರಲಿಲ್ಲ. ದೇವರ ಪೂಜೆಗೆಂದು ದೇವರ ಮುಂದೆ ಒಂದು ಬಟ್ಟಲಲ್ಲಿ ಇಟ್ಟಿದ್ದಂತಹ ಹಾಲನ್ನೇ ಆ ನಾಯ್ಡು ಅವರ ಪತ್ನಿ ಈ ಬಾಲಕನಿಗೆ ಕುಡಿಸಿ ಅವನ ನೆತ್ತಿಯನ್ನು ಒತ್ತುತ್ತಾ ಆ ತಾಯಿ ಹೇಳ್ತಾಳೆ, ವಿಶ್ವೇಶ್ವರ ನೋಡಪ್ಪ, ಒಂದು ಕ್ಷಣ ಕುಡಿಯೋ ನೀರು ನಿನಗೆ ಸಿಗಲಿಲ್ಲ, ಎಷ್ಟು ನೀನು ಅಸಹಾಯಕನಾದೆ, ನನಗೆ ಮಾತು ಕೊಡು.
ನೀನು ದೊಡ್ಡವನಾದ ಮೇಲೆ ಹೆಚ್ಚು ಜನಕ್ಕೆ ಕುಡಿಯುವ ನೀರನ್ನು ಸೌಲಭ್ಯವನ್ನು ಒದಗಿಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡು. ಈ ವಾಕ್ಯವನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ನೀನು ದೊಡ್ಡವನಾದ ಮೇಲೆ ಹೆಚ್ಚು ಜನಕ್ಕೆ ಕುಡಿಯುವ ನೀರನ್ನು ಕೊಡ್ತೀನಿ ಅಂತ ಹೇಳಿ ಮಾತು ಕೊಡು ಅಂದ್ಲು. ಯಾಕೆಂದರೆ ದೊಡ್ಡವರಾದ ಮೇಲೆ ಹೆಚ್ಚು ಜನಕ್ಕೆ ನೀರು ಕುಡಿಸೋರೇ ನಮ್ಮ ಸಮಾಜದಲ್ಲಿ ಜಾಸ್ತಿ. ಇಲ್ಲಿ ಕುಡಿಯುವ ನೀರನ್ನು ಕೊಡ್ತೀನಿ ಅಂತ ಆಣೆ ಪಡ್ಕೊಳ್ತಾ ಇದ್ದಾಳೆ ಗುರುಪತ್ನಿ. ಆ ಪುಟ್ಟ ಹುಡುಗ, ಅವನಿಗೆ ಈ ತಾಯಿ ಏನು ಕೇಳ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ನಿಜವಾದ ಅರ್ಥದಲ್ಲಿ ನಿಖರವಾಗಿ ಅರ್ಥ ಆಗಿಲ್ಲ. ಆದರೆ ಹಿರಿಯಳಾದ ಆಕೆ ಕೇಳ್ತಾ ಇದ್ದಾಳೆ, ಮಾತಿಗೆ ಮಾತು ಕೊಡಬೇಕಾಗಿದೆ. ಕೈಯಲ್ಲಿ ಕೈ ಇಟ್ಟು ಆಣೆ ಮಾಡ್ತಾನೆ ಆ ಪುಟ್ಟ ಬಾಲಕ, ಅಮ್ಮ ನಾನು ದೊಡ್ಡವನಾದ ಮೇಲೆ ಹೆಚ್ಚು ಜನಕ್ಕೆ ಕುಡಿಯುವ ನೀರನ್ನು ಕೊಡ್ತೇನೆ. ಇದು ನಡೆದದ್ದು ಅವರ 10-11ನೇ ವಯಸ್ಸಿನಲ್ಲಿ. ಅದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮುಂದೆ ಆ ಬಾಲಕ ದಿವಾನರಾಗಿ ಮೈಸೂರಿನಲ್ಲಿ ಅಧಿಕಾರ ಸ್ವೀಕರಿಸಿದಾಗ ಮೊಟ್ಟ ಮೊದಲು ಅವರಿಗೆ ನೆನಪಾಗಿದ್ದು ಗುರುಪತ್ನಿಗೆ ಕೊಟ್ಟಿದ್ದಂತಹ ಭಾಷೆ, ವಚನ. ಇಡೀ ಮೈಸೂರು ರಾಜ್ಯದ ಕುಡಿಯುವ ನೀರಿನ ಯೋಜನೆಯನ್ನು ವಿಶ್ವೇಶ್ವರಯ್ಯನವರು ರೂಪಿಸಿದ್ರು. ಮರದ ಕೆಳಗೆ ಓದಿದಂತಹ ಅವರು, ಬೀದಿ ದೀಪದ ಕೆಳಗೆ ಓದಿದಂತಹ ಅವರು ಮೈಸೂರು ರಾಜ್ಯದ ವಿದ್ಯುತ್ ಸಮಸ್ಯೆಗೆ ಪರಿಹಾರವನ್ನು ಪ್ರಾಮಾಣಿಕವಾಗಿ ಕಂಡುಕೊಂಡ್ರು. ನೋಡಿ, ಯಾವ ಸಮಸ್ಯೆ ವೈಯಕ್ತಿಕವಾಗಿ ನಮಗೆ ಸಮಸ್ಯೆ ಆಗಿರುತ್ತೋ, ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೊಂಡು ಬಿಡ್ತೇವೆ, ಬೇರೆಯವರ ಸಮಸ್ಯೆಯನ್ನು ನಾವು ಹತ್ತಿರಕ್ಕೂ ಬಿಟ್ಕೊಳ್ಳೋದಿಲ್ಲ, ಕನಸಿನಲ್ಲೂ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಹೀಗಾಗಿ ನಾವು ಮಹಾ ಸೆಲ್ಫ್ ಸೆಂಟರ್ಡ್ ಆಗ್ತೇವೆ, ಸ್ವಾರ್ಥ ಕೇಂದ್ರಿತರಾಗ್ತೇವೆ. ಆದರೆ ವಿಶ್ವೇಶ್ವರಯ್ಯನವರು ತಮ್ಮ ಸಮಸ್ಯೆಯನ್ನು ಇಡೀ ರಾಜ್ಯದ ಸಮಸ್ಯೆಯಾಗಿ ಪರಿಗಣಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ರು. ಅವರ ಸ್ವಾಭಿಮಾನ ನೋಡಬೇಕು ನಾವು, ಎಂಥ ಅದ್ಭುತವಾದ ಸ್ವಾಭಿಮಾನ. ಅವರು ಚೀಫ್ ಇಂಜಿನಿಯರ್ ಆಗಿ ಬಾಂಬೆ ಪ್ರೆಸಿಡೆನ್ಸಿಯಿಂದ ನಿವೃತ್ತರಾದ ಮೇಲೆ ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು, ವಿಶ್ವೇಶ್ವರಯ್ಯನವರನ್ನು ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ವಿಶೇಷವಾದ ರೀತಿಯಲ್ಲಿ ಏನು ಎನ್ಕರೇಜ್ ಮಾಡಲಿಲ್ಲ. ಅವರನ್ನು ಒಬ್ಬ ನಾರ್ಮಲ್ ಇಂಜಿನಿಯರ್ನ ಹೇಗೆ ನೋಡಬೇಕೋ ಅದೇ ರೀತಿಯಲ್ಲಿ ಕಂಡರು. ಆದರೆ ತಮ್ಮ ಕಾರ್ಯದ ಮೂಲಕ ವಿಶ್ವೇಶ್ವರಯ್ಯನವರು ಎಕ್ಸ್ಟ್ರಾರ್ಡಿನರಿ ಆಗಿ ಅಚೀವ್ ಆದರು. ಅವ್ರಿಗಿನ್ಯಾವುದೇ ರೀತಿಯಲ್ಲಿ ಸ್ಪೆಷಲ್ ರೆಕಗ್ನಿಷನ್, ಸ್ಪೆಷಲ್ ಪ್ರಿವಿಲೇಜ್ ಅನ್ನುವಂಥದ್ದು ಸಿಗಲಿಲ್ಲ. ಇದನ್ನು ಇವತ್ತಿನ ಇಂಜಿನಿಯರ್ಸು ಕೂಡ ವಿಶೇಷವಾಗಿ ಅರ್ಥ ಮಾಡಿಕೊಳ್ಬೇಕು. ಅವ್ರಿಗೆ ಯಾವುದೇ ರೀತಿಯಲ್ಲಿ ಅರ್ಹತೆ ಮೇಲೆ ಪ್ರಮೋಷನ್ ಬಂತೆ ಹೊರತು, ಈ ಕುರ್ಚಿಯಲ್ಲಿ 10 ವರ್ಷ ಕೂತಿದ್ನಪ್ಪ, 11ನೇ ವರ್ಷಕ್ಕೆ ಆ ಕುರ್ಚಿಲಿ ಕೂತ್ಕೊಳ್ಳಿ, ಅದು ಪ್ರಮೋಷನ್ ಅನ್ನೋ ದೃಷ್ಟಿಯಲ್ಲಿ ಬ್ರಿಟಿಷಸ್ ಕೊಡಲಿಲ್ಲ. ಬ್ರಿಟಿಷಸ್ ನಮ್ಮ ಅಧಿಕಾರಿಗಳನ್ನು ಅತ್ಯಂತ ಉತ್ತಮವಾಗಿ ಬಳಸ್ಕೊಳ್ತಾ ಇದ್ದರು. ಆದರೆ ಎಂದೂ ಕೂಡ ಅವರು ಬ್ರಿಟಿಷ್ ಆಫೀಸರ್ಸ್ಗಿಂತಲೂ ಕೂಡ ಸಾಮರ್ಥ್ಯದಲ್ಲಿ ದೊಡ್ಡವರಾದರೂ ಕೂಡ ಭಾರತೀಯರನ್ನು ಬ್ರಿಟಿಷ್ ಆಫೀಸರ್ಸ್ಗೆ ಮುಖಂಡರಾಗಿ ನೇಮಿಸ್ತಾ ಇರಲಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಜುಕೇಷನ್ ಇದು ಕ್ವಾಲಿಟೇಟಿವ್ ಆಗಿತ್ತು. ಭಾರತೀಯ ಸನಾತನ ಪರಂಪರೆಯಲ್ಲಿ ನಮಗೆ ಬ್ರಿಟಿಷರ್ಸ್ ಬಂದ ಮೇಲೆ ಮಾಸ್ ಎಜುಕೇಷನ್ ಸಿಕ್ತು, ಸಾರ್ವಜನಿಕ ಶಿಕ್ಷಣ ಸಿಕ್ತು. ಆದರೆ ನೆನ್ಪಿಟ್ಕೊಳ್ಳಿ, ಅಟ್ ದಿ ಕಾಸ್ಟ್ ಆಫ್ ಡೈಲ್ಯೂಟಿಂಗ್ ದ ರಿಯಲ್ ಸ್ಟಫ್ ಆಫ್ ಟ್ರೂ ಎಜುಕೇಷನ್ ಆಫ್ ಸನಾತನ ಪರಂಪರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಶಿಕ್ಷಣ ಅಂತಕ್ಕಂಥದ್ದು ಎಷ್ಟು ಗಳಿತವಾಗಿತ್ತೋ, ಬೆಣ್ಣೆಯಂತೆ ಇದ್ದಂತಹ ಕಾನ್ಸಂಟ್ರೇಟೆಡ್ ಮೆಟೀರಿಯಲನ್ನು ನಾವು ನೀರು ಮಜ್ಜಿಗೆ ಮಾಡಿ ಎಲ್ಲರಿಗೂ ಹಂಚಿದ್ವಿ ಅಂತಕ್ಕಂಥದ್ದು ವಾಸ್ತವ. ನಾನಿಲ್ಲಿ ಹೇಳ್ತಾ ಇರೋದು ಸೈನ್ಸ್. ಎಲ್ಲರಿಗೂ ನೀರು ಮಜ್ಜಿಗೆ ಸಿಕ್ತು, ಆದರೆ ಬೆಣ್ಣೆಯಂತಿದ್ದಂತಹ ಶಿಕ್ಷಣ ಕರಗಿ ಹೋಯಿತು. ಮೋಸ್ಟ್ ಡೈಲ್ಯೂಟೆಡ್ ವರ್ಷನಲ್ಲಿ ಅದು ಸಿಕ್ತು. ಮಾಸ್ ಎಜುಕೇಷನ್ ಎಲ್ಲ ಜನರನ್ನು ಅಕ್ಷರಸ್ಥರನ್ನಾಗಿಸ್ತು, ಆದರೆ ನಾವು ವಿದ್ಯಾವಂತರಾಗಲಿಲ್ಲ ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಈ ಮಾತನ್ನು ನಾನು ಎಷ್ಟು ಆತ್ಮೀಯವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಅನಕ್ಷರಸ್ಥರಿಗಿಂತ ಅಕ್ಷರಸ್ಥರಿಂದಲೇ ಸಮಾಜಕ್ಕೆ ಹಾನಿ. ಇವತ್ತು ಅಕ್ಷರ ರಾಕ್ಷಸರ ಹಾವಳಿ ಬಹಳ ದೊಡ್ಡದಾಗಿದೆ. ಹೀಗಾಗಿ ಅವನಿಗೆ ತನ್ನ ಅಕ್ಷರ ಜ್ಞಾನವನ್ನು ಮೋಸ, ಕಪಟ, ವಂಚನೆ ಮಾಡೋದಕ್ಕೆ ಅದನ್ನು ಒಂದು ಮಾಧ್ಯಮವಾಗಿ ಬಳಸ್ತಾನೆ ಅಕ್ಷರಸ್ಥ. ಆದರೆ ವಿದ್ಯಾವಂತನಾದವನಲ್ಲಿ ಆತ್ಮಸಾಕ್ಷಿ ಎಚ್ಚೆತ್ತುಕೊಂಡಿರುತ್ತೆ. ವಿಶ್ವೇಶ್ವರಯ್ಯನವರು ಒಬ್ಬ ವಿದ್ಯಾವಂತರು, CV ರಾಮನ್ ಒಬ್ಬ ವಿದ್ಯಾವಂತರು, ಕುವೆಂಪು ಒಬ್ಬ ವಿದ್ಯಾವಂತರು. 10ನೇ ತರಗತಿ ಓದಲಿಲ್ಲ DV ಗುಂಡಪ್ಪನವರು ಒಬ್ಬ ಮಹಾವಿದ್ಯಾವಂತರು, ಒಬ್ಬ ವಿವೇಕಾನಂದ ಎಂಥ ವಿದ್ಯಾವಂತರು. ಇಲ್ಲಿ ನಮಗೆ ಅರ್ಥ ಆಗುತ್ತೆ, ಆತ್ಮವತ್ ಸರ್ವಭೂತೇಶು, ಇಡೀ ಪ್ರಪಂಚವನ್ನು ತನ್ನ ಒಡಲಿನಲ್ಲಿ ಒಂದು ಕುಟುಂಬವಾಗಿ ಭಾವಿಸ್ತಾನಲ್ಲ, ಅವನು ವಿದ್ಯಾವಂತ. ಸರ್ ಎಂ ವಿಶ್ವೇಶ್ವರಯ್ಯನವರು ಈ ನಿಟ್ಟಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಕಲ್ತರಲ್ಲ, ಬಹಳ ದೊಡ್ಡ ರೀತಿಯಲ್ಲಿ ಆದರ್ಶಗಳನ್ನು ಉಸಿರಾಡ್ತಾ ಬಂದರು. ಇದು ನಮ್ಮ ಮಕ್ಕಳಿಗೆ ಒಂದು ದೊಡ್ಡ ಮಾದರಿಯಾಗಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿಶ್ವೇಶ್ವರಯ್ಯನವರ ಭಾವಚಿತ್ರವನ್ನು ತನ್ನ ಕೊಠಡಿಯಲ್ಲಿ ಇಟ್ಕೊಳ್ಬೇಕು.
ಶಾಲಾ ಕಾಲೇಜುಗಳಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಕನಿಷ್ಠ ಒಂದು 5-6 ಪೀರಿಯಡ್ಸ್ ಟೀಚರ್ಸ್ ಅವ್ರಿಗೆ ಹೇಳಬೇಕು. ಕೇವಲ ಅವರು ಕಟ್ಟಡಗಳನ್ನು ಕಟ್ಟಿದ್ರು ಪಟ್ಟಿ ಮಾಡಿಟ್ರು ಸಾಲದು, ಅವರು ಪಟ್ಟ ಕಷ್ಟವನ್ನು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಕುವೆಂಪು ಅವರು ವಿಶ್ವೇಶ್ವರಯ್ಯನವರನ್ನು ಅದೆಷ್ಟು ಗೌರವದಿಂದ ನೋಡ್ತಾ ಇದ್ದರು. ಯಂತ್ರ ಋಷಿ ಅಂತಲೇ ಕವನ ಬರೆದರು ಅಂತ ನಾನು ಹೇಳಿದೆ. ಕುವೆಂಪು ಅವರು ವಿಶ್ವೇಶ್ವರಯ್ಯನವರ ಸಮಗ್ರ ಕಾರ್ಯವನ್ನು ಮುಕ್ತ ಕಂಠದಿಂದ ಕೈ ಮುಗಿದು ಒಪ್ಕೊಂಡಿದ್ದರು. ಅದರ ಬಗ್ಗೆ ಅವರ ಜೀವನ ಚರಿತ್ರೆಯಲ್ಲಿ ನಮಗೆ ಸಾಕಷ್ಟು ವಿಚಾರಗಳು ಸಿಗುತ್ತೆ. ಇನ್ನು ವಿಶ್ವೇಶ್ವರಯ್ಯನವರ ಸ್ವಾಭಿಮಾನದ ಬಗ್ಗೆ ನಾನು ಹೇಳ್ತೇನೆ. ನಿಮಗೆ ಆಶ್ಚರ್ಯ ಆಗುತ್ತೆ. ನಿಮಗೆ ಅವರು ನಿವೃತ್ತರಾಗಿ ಚೀಫ್ ಇಂಜಿನಿಯರ್ ಆಗಿ ನಿವೃತ್ತರಾಗಿ ಬಂದಾಗ ಹೈದರಾಬಾದಿನ ನೈಜಾಮರು ವಿಶ್ವೇಶ್ವರಯ್ಯನವರಿಗೆ ಮತ್ತೆ ಒಂದು ದೊಡ್ಡ ಜವಾಬ್ದಾರಿ ಚೀಫ್ ಇಂಜಿನಿಯರ್ ಪೋಸ್ಟನ್ನು ಕೊಡೋಕ್ಕೆ ಮುಂದಾದರು. ಆಗ ವಿಶ್ವೇಶ್ವರಯ್ಯನವರು ಒಂದು ಪತ್ರ ಬರೀತಾರೆ, ಭಾಳ ಚೆನ್ನಾಗಿ ಬರೀತಾರೆ. ಅದರಲ್ಲಿ 3 ಕಂಡೀಷನ್ಸ್ ಹಾಕ್ತಾರೆ ಅವರು. ಏನು ಆ 3 ಕಂಡೀಷನ್ಸು? ನನ್ನ ಡಿಪಾರ್ಟ್ಮೆಂಟ್ ಆಫ್ ಇರಿಗೇಷನ್ ಅಟಾನಮಸ್ ಆಗಿರಬೇಕು, ಸ್ವಾಯತ್ತತೆ ಇರಬೇಕು ಅದಕ್ಕೆ. ಎರಡನೇದಾಗಿ, ಯಾವುದೇ ಇಂಜಿನಿಯರ್ನ ಅಪಾಯಿಂಟ್ಮೆಂಟನ್ನು ನಾನು ಲೋಕದ ಹಿತದೃಷ್ಟಿಯಿಂದ ಮಾಡ್ಕೊಳ್ತೇನೆ, ಅಲ್ಲಿ ಮಹಾರಾಜರು ದಿವಾನರ ಆದಿಯಾಗಿ ಇನ್ಯಾರ ಇಂಟರ್ವೆನ್ಷನ್ನು ಇರಬಾರ್ದು, ಹಸ್ತಕ್ಷೇಪ ಇರಬಾರ್ದು. ಮೂರನೇ ವಿಷಯ ಹೇಳ್ತಾರವರು, ಅತಂತ್ರ ಭಾರತದಲ್ಲಿ ಬ್ರಿಟಿಷ್ ಇಂಜಿನಿಯರ್ ಪಡೀತಾ ಇರ್ತಕ್ಕಂಥ ಅತ್ಯಂತ ಹೆಚ್ಚಿನ ವೇತನ ಸ್ಯಾಲರಿ ಇದೆಯಲ್ಲ, ಅದಕ್ಕಿಂತಲೂ ₹1 ಜಾಸ್ತಿ ಸೇರಿಸಿ ನನಗೆ ಸ್ಯಾಲ್ರಿ ನೀವು ಕೊಡಬೇಕು. ನೋಡಿ, ಗಮನಿಸ್ಬೇಕಿದನ್ನೆಲ್ಲ ನಾವು. ಮೈಸೂರು ಪೇಟ ಧರಿಸಿ, ಮೈಸೂರಿನ ಪೋಷಾಕ್ನಲ್ಲಿ, ಅದೇ ರೀತಿ ಬ್ರಿಟಿಷರ ಅತ್ಯಂತ ಶಿಸ್ತುಬದ್ಧವಾದ ಆ ಬೂಟನ್ನು ಹಾಕ್ಕೊಂಡು ವಿಶ್ವೇಶ್ವರಯ್ಯನವರು 100 ವರ್ಷ ಮಾಡಿದಂಥ ಕಾರ್ಯ 1000 ವರ್ಷ ಜೀವಂತವಾಗಿರುತ್ತೆ. ಯಾಕೆ ಅಂತಂದರೆ ಅವರ ಜೀವನ ಶೈಲಿಯನ್ನು ಅವರು ರೂಪಿಸ್ಕೊಂಡ ರೀತಿಯೇ ಹೀಗೆ. ನೈಜಾಮರಿಗೆ ಒಪ್ಕೊಂಡ್ರು, ವಿಶ್ವೇಶ್ವರಯ್ಯನವರಿಗೆ ಅವಕಾಶ ಕೊಟ್ಟರು. ಇವತ್ತಿನ ಹೈದರಾಬಾದ್ ಸಿಕಂದರಾಬಾದ್ನ ಟೌನ್ ಪ್ಲ್ಯಾನಿಂಗ್ ಪರಿಪೂರ್ಣವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಸೇರಿದಂಥದ್ದು. ಆಂಧ್ರ ಪ್ರದೇಶದ ನೀರಾವರಿ ಯೋಜನೆಗಳಲ್ಲಿ ಅವ್ರದ್ದೊಂದು ದೊಡ್ಡ ಕೊಡುಗೆ ಇದೆ. ಅಷ್ಟೇ ಅಲ್ಲ, ನಾವು ಗಮನಿಸ್ತೇವೆ ಚಂಡೀಗರ್ನ ಒಂದು ಟೌನ್ ಪ್ಲ್ಯಾನಿಂಗಲ್ಲಿ ವಿಶ್ವೇಶ್ವರಯ್ಯನವರ ಹೆಸರಿದೆ. ಲಿವರ್ಪೂಲ್ ಅಂಡ್ ಡಾರ್ಲಿಂಗ್ ಟೌನ್, ಲಿವರ್ಪೂಲ್ ಅಂಡ್ ಮ್ಯಾಂಚೆಸ್ಟರ್ನಲ್ಲಿ ಹಲವಾರು ಯೋಜನೆಗಳು ವಿಶ್ವೇಶ್ವರಯ್ಯನವರ ಒಂದು ಆದೇಶದ ಮೇರೆಗೆ, ಅವರ ಒಂದು ಬ್ರೈನ್ ಚೈಲ್ಡ್ ಅಂತ ಕರೀಬಹುದು, ಅವರ ಕನಸಿನ ಕೂಸಾಗಿತ್ತು. ಅದು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಆಯಿತು. ಸುಮಾರು 13-14 ರಾಷ್ಟ್ರಗಳಲ್ಲಿ ಅವರು ಮಾರ್ಗದರ್ಶಕರಾಗಿದ್ದರು. ಹಿ ವಾಸ್ ಅನ್ ಟೆಕ್ನಿಕಲ್ ಅಡ್ವೈಸರ್ ಟು ಸೋ ಮೆನಿ ಮೇಜರ್ ಪ್ರಾಜೆಕ್ಟ್ಸ್ ಇನ್ ಮೋರ್ ದ್ಯಾನ್ 13-14 ಕಂಟ್ರೀಸ್ ಆಫ್ ದಿ ವರ್ಲ್ಡ್. ಇದೆಲ್ಲ ದಾಖಲೆಯಾಗಿದೆ. ಇದನ್ನೆಲ್ಲ ನಾವು ಅಧ್ಯಯನ ಮಾಡಬೇಕು. ಇನ್ನು ವಿಶ್ವೇಶ್ವರಯ್ಯನವರ ಸಮಕಾಲೀನರೊಂದಿಗೆ, ಆ ದಿಗ್ಗಜರೊಂದಿಗೆ ಅವರು ಹೇಗೆ ಬದುಕಿದ್ರು ಅನ್ನೋದ್ರ ಬಗ್ಗೆ ಕೆಲವು ಮಾತು. ಮಹಾತ್ಮ ಗಾಂಧಿ ಮತ್ತು ವಿಶ್ವೇಶ್ವರಯ್ಯನವರು ಆತ್ಮೀಯ ಸ್ನೇಹಿತರು. ಒಂದು ರೀತಿಯಲ್ಲಿ ಗಾಂಧಿಯವರನ್ನೂ ಕೂಡ ಮುಲಾಜಿಗಿಟ್ಟಿರಲಿಲ್ಲ ವಿಶ್ವೇಶ್ವರಯ್ಯನವರು. ಗಾಂಧಿಯವರಿಗಿಂತ 8-9 ವರ್ಷ ಹಿರಿಯರು ವಿಶ್ವೇಶ್ವರಯ್ಯನವರು. ಗಾಂಧೀಜಿಯವರು ಹೇಳ್ತಾರೆ, ಇಂಜಿನಿಯರಿಂಗ್ ಶಿಲ್ಪಶಾಸ್ತ್ರದ ತಜ್ಞರು ವಿಶ್ವೇಶ್ವರಯ್ಯನವರೇ ನೀವು, ಅದನ್ನು ನಾನು ಒಪ್ಕೊಳ್ತೇನೆ. ಆದರೆ ಭಾರತದ ಸಮಸ್ಯೆಗಳು ನಿಮಗಿಂತಲೂ ಚೆನ್ನಾಗಿ ನನಗೆ ಗೊತ್ತು ಅಂದರು ಗಾಂಧಿ. ಅದಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ನನಗಿಂತ ಭಾರತದ ಸಮಸ್ಯೆಗಳು ನಿಮಗೆ ಗೊತ್ತಿದೆ ಅನ್ನೋದನ್ನು ನಾನು ಒಪ್ಪಲಾರೆ. ನಿಮಗಿಂತ ನಾನು 8-9 ವರ್ಷ ದೊಡ್ಡವನು. ಆದ್ದರಿಂದ ನನ್ನ ಅನುಭವ ನೀವು ಅರ್ಥ ಮಾಡಿಕೊಳ್ಬೇಕು ಅಂದರು. ಆಗ ಗಾಂಧಿಯವರು ಹೇಳ್ತಾರೆ, ಹೌದು, ತಾವು ಹಿರಿಯರು, ನಿಮ್ಮನ್ನು, ನಿಮ್ಮ ಅಭಿಪ್ರಾಯವನ್ನು ನಾನು ಗೌರವಿಸಲೇಬೇಕು. ಆಗ ಗಾಂಧಿಯವರು ಮಾತಿನ ನಡುವೆ ಗ್ರಾಮೀಣ ಅಭಿವೃದ್ಧಿ ವಿಷಯದಲ್ಲಿ ಮಾತನಾಡ್ತಾ ಇದ್ದಾಗ ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್. ನೀವು ಕೈಗಾರಿಕೋದ್ಯಮಿಗಳಾಗಿ ಕೈಗಾರಿಕೆಯ ಅಭಿವೃದ್ಧಿಯ ಕಡೆಗೆ ನೀವು ಮುಖ ಮಾಡಿ, ಇಲ್ಲದೆ ಇದ್ದರೆ ನಾವು ನಾಶವಾಗುತ್ತೇವೆ. ಯಾಕೆ ಅಂತಂದರೆ ವಿಶ್ವೇಶ್ವರಯ್ಯನವರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು, ಅವರು ಹುಟ್ಟೋದಕ್ಕೆ 1 ಶತಮಾನದ ಹಿಂದೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಈ ಜಗತ್ತಿನಲ್ಲಿ ನಡೆದಿತ್ತು. ಹೀಗಾಗಿ ಜಗತ್ತಿನ 90% ಪ್ರಪಂಚ ಅಗ್ರಿಕಲ್ಚರ್ ಬೇಸ್ಡ್ ವರ್ಲ್ಡ್ ಇವತ್ತು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಡೆಗೆ ಅದು ವಾಲಿತ್ತು. ವಿಶ್ವೇಶ್ವರಯ್ಯನವ್ರಿಗೆ ಇದರ ಅರಿವು ತುಂಬ ಚೆನ್ನಾಗಿತ್ತು. ಮಹಾತ್ಮ ಗಾಂಧಿಯವರು ವಿಶ್ವೇಶ್ವರಯ್ಯನವರ ಜೊತೆ ಸಾಕಷ್ಟು ಸಂವಾದ ಮಾಡಿದ ಮೇಲೆ ಅತ್ಯಂತ ವಿನಯರಾಗಿ
ಗಾಂಧಿಯವರು ವಿಶ್ವೇಶ್ವರಯ್ಯನವ್ರಿಗೆ ಹೇಳ್ತಾರೆ, ನಮ್ಮೀರ್ವರ ನಡುವೆ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ನಿಮ್ಮ ಸಾಮರ್ಥ್ಯವನ್ನು ಮತ್ತು ದೇಶದ ಕಡೆಗೆ ನಿಮಗಿರುವ ಪ್ರೀತಿಯನ್ನು ನಾನು ಗೌರವಿಸುತ್ತೇನೆ. ನಿಮ್ಮ ಸಹಕಾರವನ್ನು ಪಡೆಯುವ ಅದೃಷ್ಟ ನನಗಿದೆಯೋ ಇಲ್ವೋ ನಾ ಕಾಣೆ. ಆದರೆ ನಿಮ್ಮ ಪ್ರಾಮಾಣಿಕ ವಿರೋಧವನ್ನು ನಾನು ಪ್ರೀತಿಯಿಂದ ಸ್ವೀಕರಿಸ್ತೇನೆ ಮತ್ತು ಎಂದೂ ಕೂಡ ನಿಮ್ಮ ಸಲಹೆಯನ್ನು ಸಕಾರಾತ್ಮಕವಾಗಿ ಪರಿಗಣಿಸ್ತೇನೆ. ಇದು ಗಾಂಧಿಯವರ ಮಾತು. ಗೆಜೆಟ್ಟಲ್ಲಿದೆ ಇದು. ಈ ಮಾತುಗಳೆಲ್ಲ ದಾಖಲಾಗಿದೆ. ವಿರಕ್ತ ರಾಷ್ಟ್ರಕ DV ಗುಂಡಪ್ಪನವರ ಪುಸ್ತಕ ಇದೆ. ಕರ್ಮಯೋಗಿ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಅದ್ಭುತವಾದ ಪುಸ್ತಕ ಇದೆ. ವಿಶ್ವೇಶ್ವರಯ್ಯನವ್ರ ಬಗ್ಗೆ ಸುಮಾರು 25 ಅತ್ಯುತ್ತಮ ಪುಸ್ತಕಗಳಿದೆ. ಅದನ್ನು ಓದಬೇಕಾಗಿದೆ. ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ನಿಂದ ಅದು ಬಂದಿದೆ. ನಮ್ಮ ಆಲ್ ಇಂಡಿಯಾ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಶ್ರೀ ಮಡಕೆಹಳ್ಳಿ ನಾಗರಾಜ್ರವರು, ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫ್ PWD, ಅವರು ಈ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ನ ಮುಖ್ಯಸ್ಥರಾಗಿದ್ದಾಗ ಹಲವಾರು ಪ್ರತಿಗಳನ್ನು ತಂದರು ವಿಶ್ವೇಶ್ವರಯ್ಯನವ್ರ ಬಗ್ಗೆ. ಉಡುಪಿ ಕೃಷ್ಣ ಅವರು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ನ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇರತಕ್ಕಂಥವರು ವಿಶ್ವೇಶ್ವರಯ್ಯನವ್ರ ಬಗ್ಗೆ ಒಂದು ಪುಸ್ತಕವನ್ನು ತಂದರು. ಶ್ರೀ M. ನಾಗರಾಜ್ ಅವರು ಇಂಜಿನಿಯರ್, ವಿಶ್ವೇಶ್ವರಯ್ಯನವ್ರನ್ನು ಕುರಿತಾದ ಹಲವಾರು ಹಾಡುಗಳನ್ನು ರಾಗ ಸಂಯೋಜನೆ ಮಾಡಿಸಿ ಒಂದು CD ತಂದಿದ್ದಾರೆ. ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಗಾಂಧಿಯವರ ವ್ಯಕ್ತಿತ್ವ ಅವರೊಬ್ಬ ಧರ್ಮೋಪಾಸಕರು ಅನ್ನೋದನ್ನ ಪ್ರಕಟಿಸುತ್ತೆ. ವಿಶ್ವೇಶ್ವರಯ್ಯನವರು ವಿಜ್ಞಾನ ತಂತ್ರಜ್ಞಾನದ ಪ್ರತಿಪಾದಕರು. ಗಾಂಧೀಜಿಯವರಿಗೆ ಗೋಪಾಲಕೃಷ್ಣ ಗೋಖಲೆ ಗುರುಗಳು. ಆದರೆ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಗೋಖಲೆಯವರು ಸ್ನೇಹಿತರು. ಗಾಂಧಿಯವರು ಮೋಕ್ಷ ಸಾಧನೆಯನ್ನು ತಮ್ಮ ಗುರಿ ಅಂತ ಇಟ್ಕೊಂಡಿದ್ದರು. ಆದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರತಿಯೊಬ್ಬ ವ್ಯಕ್ತಿಗೂ ಹೇಳ್ತಾ ಇದ್ದ ವಿಚಾರ, ನೈತಿಕ ನಡತೆ ಅತ್ಯವಶ್ಯಕ. ಯಾವುದೇ ಯಶಸ್ಸು ವ್ಯಕ್ತಿಯಲ್ಲಿ ಸಾಮರ್ಥ್ಯ, ದಕ್ಷತೆ, ಪ್ರಾಮಾಣಿಕತೆ, ದೂರದೃಷ್ಟಿಯನ್ನು ಅವಲಂಬಿಸಿದೆ. ವ್ಯಕ್ತಿಯಲ್ಲಿ ಸಾಮರ್ಥ್ಯ ಬೇಕು, ವ್ಯಕ್ತಿಯಲ್ಲಿ ದಕ್ಷತೆ ಇರಬೇಕು, ವ್ಯಕ್ತಿಯಲ್ಲಿ ಪ್ರಾಮಾಣಿಕತೆ ಇರಲೇಬೇಕು, ವ್ಯಕ್ತಿಯಲ್ಲಿ ದೂರದೃಷ್ಟಿ ಅಂತಕ್ಕಂಥದ್ದು ಅತ್ಯಂತ ಅವಶ್ಯಕ. ಇವೆಲ್ಲವನ್ನೂ ಅವಲಂಬಿಸಿದೆ ನಮ್ಮ ಪರಮ ಯಶಸ್ಸು. ಇದು ವಿಶ್ವೇಶ್ವರಯ್ಯನವರ ಧೋರಣೆ. ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಮಹಾತ್ಮ ಗಾಂಧಿಯವರಲ್ಲೂ ನೋಡಬಹುದಾಗಿತ್ತು, ವಿಶ್ವೇಶ್ವರಯ್ಯನವರಲ್ಲೂ ವಿಶೇಷವಾಗಿ ನಾವು ನೋಡಬಹುದಾಗಿತ್ತು. ಸರ್ ಎಂ ವಿಶ್ವೇಶ್ವರಯ್ಯನವರ ಧಾರ್ಮಿಕ ಆಯಾಮ ನೋಡಿದ್ರೆ, ಅವರು ಉಪನಯನ ಮಾಡಿಸ್ಕೊಂಡು ಶ್ರದ್ಧೆಯಿಂದ ಯಜ್ಞೋಪವೀತ ಧರಿಸಿದ್ರು, ಸಂಧ್ಯಾವಂದನಾದಿಗಳನ್ನು ಅವರು ಮಾಡ್ತಾಯಿದ್ರು. ಅವರಿಗೆ ವಿವಾಹ ವಿಚಾರಗಳಲ್ಲಿ ಶ್ರದ್ಧೆ ಇತ್ತು. ಚಾಮರಾಜಪೇಟೆಯ ಶ್ರೀ ರಾಮೇಶ್ವರ ದೇವಸ್ಥಾನದಲ್ಲಿ ಅವರು ತಮ್ಮ ಪೂಜ್ಯ ತಂದೆಯ ಶ್ರಾದ್ದಾದಿ ಕಾರ್ಯಗಳಲ್ಲಿ ತಪ್ಪದೇ ಭಾಗವಹಿಸ್ತಾ ಇದ್ದರು. ಬ್ರಾಹ್ಮಣರ ಭೋಜನ ಮುಗಿಯುವವರೆಗೂ ತಾವು ನೀರನ್ನೂ ಕೂಡ ಸ್ವೀಕರಿಸ್ತಾ ಇರಲಿಲ್ಲ. ಬಾಲ್ಯದಲ್ಲಿ ಗಾಂಧಿಯವರು ಕೆಟ್ಟ ಸಹವಾಸಕ್ಕೆ ಬಿದ್ದಿದ್ದರು, ಬೀಡಿ ಸಿಗರೇಟ್ ಸೇದಿದ್ರು, ಮಾಂಸದ ರುಚಿ ನೋಡಿಬಿಟ್ಟಿದ್ರು. ಆದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಬದುಕಿನಲ್ಲಿ ಎಂದಿಗೂ ಕೂಡ ದುಶ್ಚಟಗಳಿಗೆ ಅವರು ಬಲಿಯಾಗಲಿಲ್ಲ, ದುಶ್ಚಟಗಳು ಅವ್ರ ಹತ್ರ ಬರಲೇ ಇಲ್ಲ. ಗಾಂಧಿಯವರು ತಮ್ಮ ಆತ್ಮಕಥೆಯನ್ನು ಬರೆದರು. ಅದಕ್ಕೆ ಸತ್ಯಶೋಧನೆ, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅನ್ನೋ ಪುಸ್ತಕ ಅದು ದಾಖಲಾಯಿತು. ಸರ್ ಎಂ ವಿಶ್ವೇಶ್ವರಯ್ಯನವರು ಮೆಮರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅನ್ನೋದನ್ನು ತಮ್ಮ ಆತ್ಮಚರಿತ್ರೆಯಾಗಿ ಬರೆದರು. ಗಾಂಧೀಜಿಯವರು ದರಿದ್ರ ನಾರಾಯಣನ ನೈಜ ಪ್ರತಿನಿಧಿಯಾಗಿ ನಮಗೆ ಕಾಣ್ತಾರೆ. ಆದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಗಾಂಧೀಜಿಯವರಿಗೆ ಹೇಳಿದ್ರಂತೆ, ಒಮ್ಮೆ ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ ದುಂಡು ಮೇಜಿನ ಪರಿಷತ್ತಿಗೆ ಹೋಗ್ತಾ ಇದ್ದೀರಿ, ಅಂತಹ ಅಂತಸ್ತು ಘನತೆಗೆ ತಕ್ಕಂತೆ ನೀವು ಉಡುಪನ್ನು ಧರಿಸೋದು
ಭಾರತದ ಗೌರವದ ದೃಷ್ಟಿಯಲ್ಲಿ ಒಳ್ಳೆಯದು ಅಂತ. ಗಾಂಧಿ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಈರುವರೂ ಕೂಡ ಮಿತಾಹಾರಿಗಳು. ಸರ್ ಎಂ ವಿಶ್ವೇಶ್ವರಯ್ಯನವರು ಯಾವುದೇ ಸಂತೋಷ ಕೂಟಗಳಿಗೆ ಹೋದಾಗ ಅಲ್ಲಿ ಏನನ್ನೂ ಆಹಾರವಾಗಿ ಸ್ವೀಕರಿಸ್ತಾ ಇರಲಿಲ್ಲ. ಪ್ರತಿದಿನ ನಂಜನಗೂಡಿನ ರಸಬಾಳೆ ಹಣ್ಣನ್ನು ತಪ್ಪದೆ ತಿಂತಾ ಇದ್ದರು. ಗಾಂಧಿ ಸ್ವದೇಶಿ ಪ್ರಿಯರು. ಗಾಂಧಿ ಗೃಹ ಕೈಗಾರಿಕೆ ಗ್ರಾಮೋದ್ಯೋಗಕ್ಕೆ ಹೆಚ್ಚು ಒತ್ತು ಕೊಟ್ಟವರು. ಸರ್ ಎಂ ವಿಶ್ವೇಶ್ವರಯ್ಯನವರು ಇಡೀ ಪ್ರಪಂಚದ ಮುಂದೆ ಸವಾಲಾಗಿದ್ದಂತಹ ಕೈಗಾರಿಕೋದ್ಯಮದ ವಿಷಯದಲ್ಲಿ ವಿಶ್ವ ಕುಟುಂಬದ ತತ್ವವನ್ನು ಒಪ್ಪಿದವರು. ಜಗತ್ತಿನಲ್ಲಿ ಏನು ಒಳ್ಳೆಯದಿದೆಯೋ ಅದನ್ನು ನಾವು ಕಲ್ತ್ಕೊಳ್ಬೇಕು, ನಾವು ಸ್ವಾವಲಂಬಿಗಳಾಗುವವರೆಗೂ ಅದರ ಮೇಲೆ ನಾವು ಸ್ವಲ್ಪ ಆಸಕ್ತಿಯನ್ನು, ಆಕರ್ಷಣೆಯನ್ನು ಇಟ್ಕೊಳ್ಳೋದ್ರಲ್ಲಿ ತಪ್ಪಲ್ಲ. ಆದರೆ ಕೇವಲ ಪರಕೀಯರಿಂದ ನಾವು ಆಮದು ಮಾಡಿಕೊಂಡು ಗುಲಾಮರಾಗಿ ಬದುಕಬಾರ್ದು, ಡಿಪೆಂಡೆನ್ಸಿಯಲ್ಲಾಗಬಾರ್ದು. ನಾವು ಉತ್ಪನ್ನ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಬೇಕು, ತನ್ಮೂಲಕ ನಾವು ಕೂಡ ಸ್ವಾವಲಂಬಿಗಳಾಗಬೇಕು ಅಂತಕ್ಕಂಥದ್ದು ಸರ್ ಎಂ ವಿಶ್ವೇಶ್ವರಯ್ಯನವರ ವಿಚಾರವಾಗಿತ್ತು. ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಸ್ಟಾಕ್ಹೋಮ್ನ ಭೇಟಿಯಲ್ಲಿ ಜ್ವರ ಬಂದ್ಬಿಡ್ತು. ಆ ಬ್ರಿಟಿಷ್ ವೈದ್ಯರವ್ರಿಗೆ ಹೇಳಿದ್ರು, ನೋಡಿ ಇಲ್ಲಿ ತುಂಬ ಚಳಿ ಇದೆ, ನೀವು ಔಷಧಿಯೊಂದಿಗೆ ಸ್ವಲ್ಪ ಬ್ರಾಂದಿಯನ್ನು ಸೇವಿಸಬೇಕು ಅಂತ. ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದ್ರು, ಬ್ರಾಂದಿಯನ್ನು ಸೇವಿಸದೇ ಇಲ್ಲದೆ ಇದ್ದರೆ ನನ್ನ ಜೀವ ಉಳಿಯೋದಿಲ್ಲ ಅನ್ನೋದಾದರೆ ನನ್ನ ಜೀವ ಹೋಗಲಿ ಅಂದರು ವಿಶ್ವೇಶ್ವರಯ್ಯನವರು. ಈ ರೀತಿಯಲ್ಲಿ ಅವರ ವ್ಯಕ್ತಿತ್ವವನ್ನು ನಾವು ಗಮನಿಸ್ತೇವೆ. ಇನ್ನು ಅವರ ಬದುಕಿನ ಹಲವಾರು ಘಟ್ಟಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. 1947ರಲ್ಲಿ ಅಖಿಲ ಭಾರತೀಯ ತಯಾರಕರ ಸಂಘದ ವಾರ್ಷಿಕೋತ್ಸವ ಕಾರ್ಯಕ್ರಮ, ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ವೇದಿಕೆಯಲ್ಲಿದ್ದಾರೆ. ನೆಹರು ಅವರು ಪ್ರತಿಪಾದಿಸಿದ ಕೈಗಾರಿಕಾ ರೀತಿ ನೀತಿಗಳನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಕಟುವಾಗಿ ಟೀಕಿಸಿದರು. ನೆಹರು ಅವರಿಗೆ ಕೋಪ ಬಂತು. ಕೋಪದ ಕಾವು ಬೆಳೆಯುತ್ತಾ ಹೋಯಿತು. ಸರ್ ಎಂ ವಿಶ್ವೇಶ್ವರಯ್ಯನವರು ಮಾತಿನ ನಡುವೆ ಏಯ್ ಮೋತಿಲಾಲ್ ಅಂತ ಗದರಿದ್ರು. ಆಗ ನೆಹರು ಅವರು ನಾನು ಮೋತಿಲಾಲ್ ಅಲ್ಲ, ನಾನು ಜವಾಹರ್ಲಾಲ್ ಅಂದರು. ಆಗ ಸರ್ ಎಂ ವಿಶ್ವೇಶ್ವರಯ್ಯನವರು ನಾನು ಹಳೆ ತಲೆಮಾರಿಗೆ ಸೇರಿದವನು, ನಿಮ್ಮಪ್ಪ ಕೂಡ ನನಗೆ ಗೊತ್ತು ಅಂತ ಹೇಳಿದ್ರು. ನೀನು ಹುಡುಗನಯ್ಯ, ನನಗಿಂತಲೂ 28 ವರ್ಷ ಚಿಕ್ಕವನು, ನೀನು ಹುಡುಗ, ನೀನು ಹಸುಳೆ. ಆಗ ನೆಹರು ಅವರನ್ನು ಮೊದಲುಗೊಂಡು ಎಲ್ಲರೂ ಕೂಡ ನಕ್ಕಿದ್ರು. ಇಡೀ ಸಭೆ ನಗೆಗಡಲಿನಲ್ಲಿ ಮುಳುಗಿತು ಅಂತ ದಾಖಲಾಗಿದೆ. ಕರ್ನಾಟಕ ಕಂಡಂತಹ ರಾಜಸೇವಾಸಕ್ತ, ಪ್ರಜಾಸೇವಾಸಕ್ತ ಶ್ರೀ KH ರಾಮಯ್ಯನವರು ಬಹಳ ದೊಡ್ಡ ಹೆಸರು. ಕರ್ನಾಟಕ ರಾಜ್ಯದ ಒಕ್ಕಲಿಗ ಜನಾಂಗದಲ್ಲಿ KH ರಾಮಯ್ಯನವರು ಬಹಳ ದೊಡ್ಡ ಸೇವಾಕರ್ತರಾಗಿ ದಾಖಲಾಗಿದ್ದಾರೆ. ಅವರು ಹೇಳ್ತಾ ಇದ್ದರು, ನಮ್ಮ ವಿಶ್ವೇಶ್ವರಯ್ಯನವರ ದಿವಾನಗಿರಿ ಅಂತಕ್ಕಂಥದ್ದು ಗೂಡ್ಸ್ ಗಾಡಿಗೆ ಮೇಲ್ ಟ್ರೈನ್ ಎಂಜಿನನ್ನು ಕಟ್ಟಿದಂತಾಗಿದೆ. ಎಂಜಿನ್ ಹೊರಟು ಹೋಗ್ಬಿಡ್ತು, ಗೂಡ್ಸ್ ಗಾಡಿ ನಿಂತ್ಕೊಂಡು ಬಿಡ್ತು ಅಂತ. ಇದರ ಅರ್ಥ ಏನು ಅಂದರೆ, ವಿಶ್ವೇಶ್ವರಯ್ಯನವರ ವೇಗಕ್ಕೆ ನಾವಿನ್ನೂ ಸರಿಯಾಗಿ ತಯಾರಾಗಿರಲಿಲ್ಲ ಅನ್ನುವಂಥ ಮಾತು. ಅವರಿಂದ ನಾವು ಕಲಿಬೇಕಾಗಿದ್ದನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕಲೀಲಿಲ್ಲ ಅನ್ನುವಂತಹ ಒಂದು ವಿಚಾರವನ್ನದು. ಭಾರತೀಯರಿಗೆ ದೇಶದ ಉದ್ದಗಲಕ್ಕೂ ಸಂಚರಿಸ್ತಾ ವಿಶ್ವೇಶ್ವರಯ್ಯನವರು ಹೇಳ್ತಾ ಇದ್ದಂತಹ ಒಂದು ವಿಶೇಷವಾದ ಬುದ್ಧಿವಾದದ ಮಾತನ್ನು ನೋಡಿ. ಭಾರತೀಯ ನನ್ನ ಸ್ವದೇಶಿ ಬಂಧುಗಳೇ, ನಮ್ಮ ದೇಶದಲ್ಲಿ ಇರುವ ಚಟುವಟಿಕೆಗಳು ಏನೇನೂ ಸಾಲದು. ನಮ್ಮ ದೇಶಭಕ್ತಿಯೋ ಮಾತಿನಲ್ಲೇ ಮುಕ್ತಾಯವಾಗಿಬಿಡುತ್ತೆ. ನಮ್ಮ ದೇಶಭಕ್ತಿ ನಿಸ್ವಾರ್ಥ ಕಾರ್ಯದಲ್ಲಿ ಬಿಂಬಿತವಾಗ್ತಾ ಇಲ್ಲ. ಸದ್ಗುಣಗಳನ್ನು ಬೋಧಿಸುವುದಕ್ಕಿಂತ ಆಚರಿಸಿ ತೋರಿಸೋದು ಇನ್ನೂ ಉನ್ನತ ಮಟ್ಟದ ನಡವಳಿಕೆ. ಕೈಗಾರಿಕೆಗಳನ್ನು ಸಮರ್ಪಕವಾಗಿ ಬೆಳೆಸದಿದ್ದರೆ ಬಹಳ ದೊಡ್ಡ ಜನಸಂಖ್ಯೆಯ ಈ ರಾಷ್ಟ್ರ ಮುಂದೆ ಉಳಿಯದು. ಜನಸಾಮಾನ್ಯರಿಗೂ ಶಿಕ್ಷಣ ಕೊಡಿ.
ತಾಂತ್ರಿಕ ವಿದ್ಯೆ ಈಗ ನಮ್ಮ ದೇಶದಲ್ಲಿ ಇರೋದಕ್ಕಿಂತಲೂ ಹೆಚ್ಚು ಬೆಳೀಬೇಕು. ಸೋಮಾರಿತನದಂಥ ದೋಷ ಮತ್ತೊಂದಿಲ್ಲ. ಇದನ್ನು ನಮ್ಮನ್ನು ಆಳ್ತಾ ಇದ್ದಾರಲ್ಲ, ಇವರು ಅರ್ಥ ಮಾಡ್ಕೋಬೇಕು. ಜನರನ್ನು ಸೋಮಾರಿಗಳನ್ನಾಗಿ ರೂಪಿಸುವ ಯೋಜನೆಗಳು ಪರಿಣಾಮಕಾರಿಯಾಗಿ ಬರ್ತಾ ಇದೆ. ಸೋಮಾರಿತನಕ್ಕಿಂತಲೂ ಕೂಡ ದೊಡ್ಡ ದೋಷ ಮತ್ತೊಂದಿಲ್ಲ. ಪ್ರತಿಯೊಬ್ಬರು ಕನಿಷ್ಠ ದಿನಕ್ಕೆ 8 ಗಂಟೆ ಕೆಲಸ ಮಾಡಲೇಬೇಕು. ಜಪಾನ್, ಇಂಗ್ಲೆಂಡ್, ಅಮೆರಿಕದ ಜನರನ್ನು ನೋಡಿ ನಾವು ಕಲ್ತ್ಕೊಳ್ಳೋದು ತುಂಬ ಇದೆ. ಭಾರತ ಆರ್ಥಿಕವಾಗಿ ಬೆಳೆದಿದೆ, ತಾಂತ್ರಿಕವಾಗಿ ಬೆಳೀತಾ ಇದೆ. ಆದರೆ ಜನಸಂಖ್ಯೆ ಬೆಳೀತಾ ಇರೋದನ್ನು ನೋಡ್ತಾ ಇದ್ದರೆ ಬಡತನ ಕ್ಷೀಣಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ಬಡತನ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸ್ಟಾಪ್ ಬ್ರೀಡಿಂಗ್ ಅನ್ನೋ ಮಾತನ್ನೇ ಅವರು ಹೇಳಿದ್ರು. ಹಂಬಲ ಯಾರಲ್ಲಿ ಇಲ್ಲವೋ ಅವನ ಬದುಕಿನಲ್ಲಿ ಮಂಗಳ ಇಲ್ಲ ಅಂತ ಅವರು ದೇಶದ ಉದ್ದಕ್ಕೂ ಮಾಡಿದಂಥ ಉಪನ್ಯಾಸಗಳಲ್ಲಿ ಗಮನಿಸ್ತೇವೆ. ಸ್ವಾಮಿ ವಿವೇಕಾನಂದರು ಹೇಳಿದ ಮಾತನ್ನು ನೆನಪು ಮಾಡ್ಕೊಳ್ಳಿ. 1892ರಲ್ಲಿ ಭಾರತದಲ್ಲಿ ಪರಿವ್ರಾಜಕರಾಗಿ ಅವರು ಸಂಚರಿಸಬೇಕಾದ್ರೆ ರಾಜಸ್ಥಾನ, ಗುಜರಾತ್ ಪ್ರಾಂತ್ಯಗಳಲ್ಲಿ ಅವರು ಹೇಳ್ತಾ ಇದ್ದಂಥ ಮಾತು, ಸಂಸ್ಕೃತವನ್ನು ಕಲಿಯಿರಿ, ವಿಜ್ಞಾನವನ್ನು ಕಲಿಯಿರಿ, ಕಲಿಯುವುದನ್ನು ನಿಖರವಾಗಿ ಕಲಿಯಿರಿ. ವಿವೇಕಾನಂದರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಕಾಂಟೆಂಪರರೀಸ್. ವಿಜ್ಞಾನವನ್ನು ಕಲಿಯಿರಿ. ವಿವೇಕಾನಂದರು ಹೇಳ್ತಾ ಇದ್ದ ಮತ್ತೊಂದು ಮಾತು, ಭಾರತೀಯ ಯುವಕರು ಜಪಾನ್, ಅಮೇರಿಕ ರಾಷ್ಟ್ರಗಳಿಗೆ ಹೋಗಬೇಕು, ತಾಂತ್ರಿಕತೆಯನ್ನು ಸರಿಯಾಗಿ ಅಧ್ಯಯನ ಮಾಡಿಕೊಂಡು ಬರಬೇಕು. ನೆನಪಿಟ್ಕೊಳ್ಬೇಕು, ಇವರಿಬ್ಬರೂ ಕೂಡ ನಮಗೆ ಸ್ವಾತಂತ್ರ್ಯ ಬರೋದಕ್ಕೆ 50 ವರ್ಷ ಮೊದಲೇ ಈ ರೀತಿಯ ಚಿಂತನೆಯನ್ನು ನಮ್ಮ ಮುಂದೆ ಇಟ್ಟರು. ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ನಮ್ಮ ದೇಶ ಉಲ್ಲೇಖಿಸಿದಂಥ ಕೆಲವು ಮಾತುಗಳಿದೆ. ಏನದು? ವಿಶ್ವೇಶ್ವರಯ್ಯನವರ ಬದುಕಿನುದ್ದಕ್ಕೂ ಅವರ ಬಾಯಲ್ಲಿ ಉಡಾಫೆಯ ಪೊಳ್ಳು ಮಾತು ಬರಲೇ ಇಲ್ಲ. ಇವತ್ತು ವಿಶ್ವೇಶ್ವರಯ್ಯನವರ ಬಗ್ಗೆ ಉಡಾಫೆಯಾಗಿ ಮಾತನಾಡುವಂಥವ್ರು ಇದ್ದಾರೆ. ಯಾವುದಕ್ಕೋ ಗಂಟು ಹಾಕಿ ಏನೇನೋ ಮಾತನಾಡೋರಿದ್ದಾರೆ. ವಿಶ್ವೇಶ್ವರಯ್ಯನವರ ಬದುಕಿನಲ್ಲಿ ಒಂದೇ ಒಂದು ದಿನವೂ ಕೂಡ ಉಡಾಫೆಯ ಮತ್ತು ಪೊಳ್ಳುತನದ ಮಾತು ಬರಲಿಲ್ಲ. ಎಲ್ಲರ ವಿಷಯದಲ್ಲಿಯೂ, ಜನಸಾಮಾನ್ಯನ ವಿಷಯದಲ್ಲೂ ಕೂಡ ವಿಶ್ವೇಶ್ವರಯ್ಯನವರಿಗೆ ಅಪಾರವಾದ ಕೃತಜ್ಞತೆ, ಧನ್ಯತೆ ಇತ್ತು. ದೇಶದ ಅಭಿವೃದ್ಧಿ ಅವರ ಪಲ್ಲವಿಯಾಗಿತ್ತು. ಮೈಸೂರು ತಾತಯ್ಯನವರು, ಶ್ರೀ ವೆಂಕಟಕೃಷ್ಣಯ್ಯನವರು ಅಂತ ಮೈಸೂರು ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಅವರ ಪುತ್ಥಳಿಯನ್ನು ಅನಾವರಣ ಮಾಡಿದ್ದಾರೆ. ಮೈಸೂರಿನಲ್ಲಿ ಅನಾಥಾಲಯವನ್ನು ಮಾಡಿ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟಂಥವರು ಮೈಸೂರು ತಾತಯ್ಯನವರು, ಮಹಾತ್ಮರವರು. ಅವರು ಮತ್ತು ವಿಶ್ವೇಶ್ವರಯ್ಯನವರು ಸಮಕಾಲೀನರು. ತಾತಯ್ಯನವರೊಂದಿಗೆ ಒಂದು ಸಂಭಾಷಣೆ ನಡೀತು. ಒಂದು ದಿನ ಆಸೆಯಾಗಿ ಕಂಡದ್ದು ಮತ್ತೊಂದು ದಿನ ನಿರಾಶೆ ಅಂತ ಅನಿಸುತ್ತೆ. ಒಂದರ ಬೆನ್ನ ಹಿಂದೆ ಮತ್ತೊಂದು ಬರುತ್ತೆ ಅಂದರು ಮೈಸೂರು ತಾತಯ್ಯನವರು. ಅದಕ್ಕೆ ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ದೇವರ ವಿಷಯದಲ್ಲಿ ನನಗೆ ನಂಬಿಕೆ ಇದೆ, ಅದು ಅಚಲವಾದ ನಂಬಿಕೆಯೇ ಆಗಿದೆ. ದೇವರು ನನ್ನನ್ನು ಚೆನ್ನಾಗಿಟ್ಟಿದ್ದಾನೆ, ಅವನಿಗೆ ನಾನು ಸದಾ ಕೃತಜ್ಞ. ಅವನು ಕೊಟ್ಟ ಸವಾಲುಗಳನ್ನು ನಾನು ನನ್ನನ್ನು ಬೆಳೆಯೋದಕ್ಕೆ ಕೊಟ್ಟಂತಹ ಈ ದೊಡ್ಡ ಹೋರಾಟದ ಬದುಕು ಅಂತ ನಾನು ಸ್ವೀಕರಿಸ್ತೇನೆ. ಕುವೆಂಪು ಅವರು ಕೂಡ ಇದೇ ರೀತಿಯ ಮಾತನ್ನು ಹೇಳ್ತಾ ಇದ್ದರು. ಕುವೆಂಪು ಅವರು ಹೇಳ್ತಾ ಇದ್ದ ಮಾತು ಎಂಥದ್ದು? ದೇವರಿಗೆ ನಾನು ಋಣಿಯಾಗಿದ್ದೇನೆ, ಏಕೆಂದರೆ ಬಾಲ್ಯದಲ್ಲಿ ದೇವರು ನನಗೆ ಬಡತನವನ್ನು ಕೊಟ್ಟು ಆಶೀರ್ವಾದ ಮಾಡಿ ಪ್ರಪಂಚಕ್ಕೆ ಕಳಿಸ್ದ. ಬಡತನವನ್ನೇ ಕೊಟ್ಟ. ಸರ್ ಎಂ ವಿಶ್ವೇಶ್ವರಯ್ಯನವರು, ಮಾಸ್ತಿ ವೆಂಕಟೇಶಯ್ಯಂಗಾರವರು ಮತ್ತು ತೀನಂ ಶ್ರೀ ಅವರು ಹಲವಾರು ಸಂದರ್ಭಗಳಲ್ಲಿ ಭೇಟಿಯಾಗಿದ್ದವರುಂಟು. ತೀನಂ ಶ್ರೀಕಂಠಯ್ಯನವರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀರ್ಥಪುರದವರು. ತೀನಂ ಶ್ರೀ ಅವರ ಕೊಡುಗೆ ಅದ್ಭುತವಾದ ಸಾಹಿತ್ಯ ಕ್ಷೇತ್ರಕ್ಕೆ. ನಮಗೆ ಸ್ವಾತಂತ್ರ್ಯ ಬಂದಾಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅನ್ನೋದನ್ನು ಭಾರತೀಯ ಭಾಷೆಗೆ ತರ್ಜುಮೆ ಮಾಡಬೇಕು, ಸಮಾನಾಂತರವಾದ ಪದ ಬೇಕು ಅಂದಾಗ ರಾಷ್ಟ್ರಪತಿ
ಅಂತ ಸೂಚಿಸಿದ್ದು ನಮ್ಮ ತೀರ್ಥಪುರದ ಶ್ರೀಕಂಠಯ್ಯನವರು. ಹೀಗಾಗಿ ಇಂಡಿಯಾದಲ್ಲಿ ಯಾವುದೇ ರಾಜ್ಯದ ಭಾಷೆಯಲ್ಲೂ ಕೂಡ ರಾಷ್ಟ್ರಪತಿ ಅಂತ ಕರೆದ್ರೆ ದಟ್ ಈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ತುಮಕೂರು ಜಿಲ್ಲೆಗೆ ವಿಶ್ವೇಶ್ವರಯ್ಯನವರ ಭೇಟಿ ಹಲವಾರು ಸಲ ಆಗಿತ್ತು ಅಂತ ತೀನಂಶ್ರೀ ಅವರು ಹೇಳ್ತಾರೆ. ತುಮಕೂರಿನ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ವಿಶ್ವೇಶ್ವರಯ್ಯನವರು ಬಳಸ್ತಾ ಇದ್ದಂತಹ ಒಂದು ಕಾರ್ ಇವತ್ತಿಗೂ ಕೂಡ ಮೋಟಾರ್ ಕಾರ್ ಇದೆ. ತೀನಂಶ್ರೀ ಅವರು ಹೇಳ್ತಾರೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಚಿಕ್ಕನಾಯಕನಹಳ್ಳಿಯ AV ಸ್ಕೂಲ್ಗೆ ಭೇಟಿ ಕೊಟ್ಟಿದ್ದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಮ್ಯಾಂಗನೀಸ್ ಅದರಿನ ಬಗ್ಗೆ ಪರಿಶೀಲನೆ ನಡೆಸೋದಕ್ಕೆ ಅವರು ಬಂದಿದ್ದರು. ಓಬಳಾಪುರದಲ್ಲಿ ಸುಣ್ಣದ ಕಲ್ಲು ತೆಗೆಯುವ ಕಾರ್ಯ ವೀಕ್ಷಣೆಗೆ ಅವರು ಬಂದಿದ್ದರು ಅಂತ ಮಾಸ್ತಿಯವರು ಒಮ್ಮೆ ಹೇಳಿದ್ದುಂಟು. ನಾನು ಒಂದು ಪುಸ್ತಕಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರ ಹಸ್ತಾಕ್ಷರ ಕೇಳಿದೆ. ವಿಶ್ವೇಶ್ವರಯ್ಯನವರು ಕೇಳಿದರು, ಏನಂತ ಬರೀಲಿ ಮಾಸ್ತಿ? ವಿತ್ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಫ್ರಮ್ MV ಅಂತ ಬರೀಲ? ಅದಕ್ಕೆ ಮಾಸ್ತಿಯವರು ಹೇಳಿದರು, ಸರ್ ವಿತ್ ಬ್ಲೆಸ್ಸಿಂಗ್ಸ್ ಅಂತ ಬರ್ಕೊಡಿ ಸರ್. ಸರ್ MV ಹೇಳಿದ್ರು, ಇಲ್ಲ ವಿತ್ ಬೆಸ್ಟ್ ವಿಶಸ್ ಸರ್ MV ಅಂತ ಬರ್ಕೊಟ್ರು. ಮಾಸ್ತಿಯವರು ಹೇಳ್ತಾರೆ, ಆ ವಯಸ್ಸಿನಲ್ಲಿಯೂ ಕೂಡ ವಿಶ್ವೇಶ್ವರಯ್ಯನವರ ಕೈ ನಡುಗ್ತಾ ಇರಲಿಲ್ಲ. ರಾಜಗೋಪಾಲಾಚಾರಿಯವರ ಕೈ ನಡುಗ್ತಾ ಇತ್ತು, ವಿಶ್ವೇಶ್ವರಯ್ಯನವರ ಕೈ ನಡುಗ್ತಾ ಇರಲಿಲ್ಲ. ಆದರೆ ಇಲ್ಲಿ ರಾಜಗೋಪಾಲಾಚಾರಿ ಈ ದೇಶದ ಪ್ರಥಮ ಭಾರತ ರತ್ನ. ರಾಜಗೋಪಾಲಾಚಾರಿಯವ್ರ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಬೇಕಾಗತ್ತೆ. ಮಹಾತ್ಮ ಗಾಂಧಿಯವರು ಹೇಳಿದ್ದು, ವಾಟ್ ರಾಜಗೋಪಾಲಾಚಾರಿ ಥಿಂಕ್ಸ್ ಟುಡೇ MK ಗಾಂಧಿ ಥಿಂಕ್ಸ್ ಆಫ್ಟರ್ 6 months. ರಾಜಗೋಪಾಲಾಚಾರಿ ಇವತ್ತು ಯೋಚನೆ ಮಾಡೋದನ್ನು MK ಗಾಂಧಿ, ಮೋಹನದಾಸ ಕರಮಚಂದ ಗಾಂಧಿ ಇನ್ನು 6 ತಿಂಗಳಾದ ಮೇಲೆ ಯೋಚನೆ ಮಾಡ್ತಾನೆ ಅಂತ ಗಾಂಧಿಯವರು ಹೇಳ್ತಾ ಇದ್ದರು. ಅಷ್ಟೇ ಅಲ್ಲ, ತಮ್ಮ 93ನೇ ವಯಸ್ಸಿನಲ್ಲಿ ಸಿ ರಾಜಗೋಪಾಲಾಚಾರಿಯವರು ದಿನಕ್ಕೆ 2-2.5 ಗಂಟೆ ಪುಸ್ತಕಗಳನ್ನು ಅಧ್ಯಯನ ಮಾಡ್ತಾ ಇದ್ದರು ಅನ್ನೋ ಉಲ್ಲೇಖ ಇದೆ. ಕುಟುಂಬ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಮಾಸ್ತಿಯವರು ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ಕೇಳಿದರು. ಆಗ ಸರ್ ಎಂ ವಿ ಹೇಳ್ತಾರೆ, ಕುಟುಂಬ ಯೋಜನೆಯನ್ನು ಭಾರತದಲ್ಲಿ ಕಟ್ಟುನಿಟ್ಟಾಗಿ ತರದೇ ಇದ್ದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಬೀದಿಗಳ ಮೇಲೆ ಜನ ಸಾಯೋದನ್ನು ನೀವು ನೋಡ್ತೀರಿ. ಅಷ್ಟು ಅಸಹಾಯಕವಾಗಿಬಿಡುತ್ತೆ ದೇಶದ ಪರಿಸ್ಥಿತಿ. ದುರದೃಷ್ಟವಶಾತ್ ನಮ್ಮ ಸ್ವಾತಂತ್ರ್ಯ ನಂತರದ ಆಡಳಿತಗಾರರು ಕುಟುಂಬ ಯೋಜನೆಯನ್ನು ಬಹಳ ತೀವ್ರವಾಗಿ ತರಲಿಲ್ಲ. ಅಷ್ಟೇ ಅಲ್ಲ, ಈ ಯೋಜನೆಯನ್ನು ಯಾವ್ಯಾವುದೋ ಕೆಲವು ಏರಿಯಾಗಳಿಗೆ ಸೀಮಿತವಾಗಿಸಿಬಿಟ್ಟಿದ್ದು ಕೂಡ ದೇಶದಲ್ಲಿ ಜನಸಂಖ್ಯಾ ಸ್ಫೋಟಕ್ಕೆ ಬಹಳ ದೊಡ್ಡ ಕಾರಣವಾಯಿತು ಅನ್ನೋದು ಗುಟ್ಟಾಗಿ ಉಳಿದಿಲ್ಲ. ದುಡಿಯುವವರಿಗೆ ಪ್ರತಿಫಲ ದೊರೆಯಲೇಬೇಕು ಅನ್ನೋದು ಸರ್ ಎಂ ವಿಶ್ವೇಶ್ವರಯ್ಯನವರ ಆಶಯವಾಗಿತ್ತು. ಒಮ್ಮೆ ವಿಶ್ವೇಶ್ವರಯ್ಯನವರಿಗೆ ಕೈ ಬೆರಳು ಗಾಯವಾಯಿತು, ರಕ್ತ ಬರ್ತಾ ಇತ್ತು. ಅದು ಹಳ್ಳಿಯಲ್ಲಿ ಸರ್ವೆಗೆ ಹೋದಾಗ ಹತ್ತಿರದಲ್ಲಿದ್ದಂಥ ಹಳ್ಳಿಯ ಸರ್ಕಾರಿ ಆಸ್ಪತ್ರೆಗೆ ಹೋದರು. ಅಲ್ಲಿನ ವೈದ್ಯರು ಅವರಿಗೆ ಪ್ಲಾಸ್ಟರ್ ಹಾಕಿ ಬಿಡಾರಕ್ಕೆ ವಾಪಸ್ ಕರ್ಕೊಂಡು ಬಂದ ಮೇಲೆ ಸರ್ ಎಂ ವಿಶ್ವೇಶ್ವರಯ್ಯನವರು 25 ರೂಪಾಯಿನ ಒಂದು ಚೆಕ್ಕನ್ನು ಬರೆದು ವೈದ್ಯರಿಗೆ ಕಳಿಸ್ಕೊಟ್ರು. ಆ ಚೆಕ್ಕನ್ನು ತೆಗೆದುಕೊಂಡು ವೈದ್ಯರು ವಾಪಸ್ ಬಂದು, ತಮಗೆ ಸೇವೆ ಸಲ್ಲಿಸುವಂಥ ಅವಕಾಶ ನನಗೆ ಸಿಗ್ತಲ್ಲ ಸರ್, ಅದೇ ನನ್ನ ಪುಣ್ಯ, ಈ 25 ರೂಪಾಯಿ ಚೆಕ್ ಯಾಕೆ ಕೊಟ್ರಿ ನೀವು? ಆಗ ಅವ್ರು ಹೇಳಿದ್ರು, ನೋಡಯ್ಯ, ನಾನು ಚೆಕ್ಕನ್ನು ಕೊಟ್ಟಿದ್ದೇನೆ, ಇದು ಅಧಿಕೃತವಾದಂಥ ಒಂದು ದಾಖಲೆ, ಚೆಕ್ ಇದು, ನೆನಪಿಟ್ಕೋ. ನೀನು ನನಗೆ ಸಕಾಲದಲ್ಲಿ ರೆಸ್ಪಾಂಡ್ ಮಾಡಿದೆಯಲ್ಲ, ನನಗೆ 4 ಕಾಸು ಗೌರ್ಮೆಂಟ್ ಕೊಡುತ್ತೆ, ಸ್ಯಾಲ್ರಿ ಕೊಡುತ್ತೆ, ಅದರಲ್ಲಿ ನಾನು ಕೊಡ್ತಾ ಇದ್ದೀನಿ. ಉಳ್ಳವನ್ನು ನಾನು ಕೊಡ್ತಾ ಇದ್ದೀನಿ. ಉಳ್ಳವನ್ನು ನಾನು ಕೊಡದೇ ಇದ್ದರೆ ಉಳ್ಳದೇ ಇರುವವರ ಹತ್ರ ನೀನು ಆಸೆ ಪಡುವಂಥದ್ದಾಗಬಾರದು ಅಂತ ವೈದ್ಯನಿಗೆ ತಿಳುವಳಿಕೆ ಹೇಳಿದ್ರು. ನೋಡಿ ಹೇಗಿದೆ ಅವರ ಒಂದು ಆಲೋಚನೆ. ಒಂದು ಅದ್ಭುತವಾದ ಸತ್ಯವೇನು ಅಂದರೆ, ಭಗವದ್ಗೀತೆಯ ನಿತ್ಯೋಪಾಸಕರಾಗಿದ್ದರು ವಿಶ್ವೇಶ್ವರಯ್ಯನವರು. ಭಗವದ್ಗೀತೆಯ ಕರ್ಮಯೋಗ ಅಧ್ಯಾಯ, ಸ್ಥಿತಪ್ರಜ್ಞನ ಗುಣಲಕ್ಷಣಗಳ ಬಗ್ಗೆ ವಿಶ್ವೇಶ್ವರಯ್ಯನವರು ಅಪಾರವಾಗಿ ಮಾರು ಹೋಗಿದ್ದರು. 2ನೇ ಅಧ್ಯಾಯದಲ್ಲಿ ಅವರು ಕ್ಷುದ್ರಂ ಹೃದಯ ದೌರ್ಬಲ್ಯಂ ಈ ಮಾತನ್ನು ಮೇಲಿಂದ ಮೇಲೆ ಅವರು ಬಂದವರಿಗೆ ತಿಳಿಸ್ತಾ ಇದ್ದರು.
ಇಂಗ್ಲೆಂಡ್ ಮತ್ತು ಅಮೆರಿಕದ ಎಂಜಿನಿಯರ್ಗಳ ಜೊತೆಗೆ ಪ್ರತಿಸ್ಪರ್ಧಿಯಾಗಿ ವಿಶ್ವೇಶ್ವರಯ್ಯನವರು ಕಾರ್ಯ ಮಾಡಿದ್ರು. ಭದ್ರಾವತಿಯ ಕಬ್ಬಿಣ ಕಾರ್ಖಾನೆಯ ಪ್ರಮುಖ ಸಲಹೆಗಾರರಾಗಿ ಅವರು ಕೆಲಸ ಮಾಡಿದ್ರು. ಆಗ ನ್ಯೂಯಾರ್ಕ್ ಕಂಪನಿಯ ಪೆರಿನ್ ಅಂತಕ್ಕಂಥ ಎಂಜಿನಿಯರ್ ಒಂದು ಪತ್ರದಲ್ಲಿ ಹೀಗೆ ಬರೀತಾರೆ: ವಿಶ್ವೇಶ್ವರಯ್ಯನವರೇ, ನಿಮ್ಮ ಚಾವಟಿ ಪೆಟ್ಟು ಸತ್ತ ಕುದುರೆಗಳಿಗೂ ಜೀವ ತುಂಬಿ ಅವು ಮತ್ತೆ ಓಡುವಂತೆ ಮಾಡಿಬಿಡುತ್ತವೆ. ನ್ಯೂಯಾರ್ಕ್ನ ಎಂಜಿನಿಯರ್ ಪೆರಿನ್ ಬರೆದಂಥ ಪತ್ರದ ಉಲ್ಲೇಖ ಇದು. ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ವಿಶ್ವೇಶ್ವರಯ್ಯನವ್ರ ಬಗ್ಗೆ ಹೇಳ್ತಾ ಇದ್ದರು, ನಾನು ದಿವಾನ್ ವಿಶ್ವೇಶ್ವರಯ್ಯನವರಿಗಿಂತ ವಿಶ್ರಾಂತ ದಿವಾನ್ ವಿಶ್ವೇಶ್ವರಯ್ಯನವರನ್ನು ಹೆಚ್ಚು ಮೆಚ್ಚುತ್ತೇನೆ. ವಯಸ್ಸಾದಂತೆ ಆದಂತೆ ಇವರು ಹೆಚ್ಚು ಕ್ರಿಯಾಶೀಲರಾಗ್ತಾ ಇದ್ದಾರೆ ಅಂತ. ಸರ್ ಎಂ ವಿಶ್ವೇಶ್ವರಯ್ಯನವರ ಸಲಹೆಗಳಿಗೆ ಜಗತ್ತಿನ 13-14 ದೇಶಗಳು ಕೃತಜ್ಞತೆ ಸಲ್ಲಿಸಿದ್ವು. ಭಾರತ ಅತಂತ್ರವಾಗಿದ್ದರೂ ಕೂಡ ಬಹಳಷ್ಟು ಸಂಸ್ಥಾನಗಳಿಗೆ ವಿಶ್ವೇಶ್ವರಯ್ಯನವರು ಮಾರ್ಗದರ್ಶಕರು, ಸಲಹೆಗಾರರಾಗಿದ್ದರು. ದೇಶದ ಉದ್ದಗಲಕ್ಕೂ ಅವರು ತುಕ್ಕು ಹಿಡಿದು ಸಾಯುವುದಕ್ಕಿಂತ ಸವೆದು ನಾವು ನಿಶ್ಶೇಷವಾಗೋಣ ಅನ್ನೋ ತಿಳುವಳಿಕೆಯನ್ನು ಕೊಡ್ತಾ ಇದ್ದರು. ಅಧಿಕಾರಿಗಳಿಗೆ ನಿಮ್ಮದು ಖಡ್ಗಮೃಗದ ಚರ್ಮದಂತೆ ಇರಲಿ ಅಂತ ಹಿತೋಕ್ತಿ ಕೊಡ್ತಾ ಇದ್ದರು. ವಿಶ್ವೇಶ್ವರಯ್ಯನವರು ಹೇಳ್ತಾ ಇದ್ದರು, ವಿದ್ಯಾಭ್ಯಾಸ, ಶುದ್ಧ ನೀರು ಮತ್ತು ಜೀವನೋಪಾಯಗಳು ಜನರ ಮುಖ್ಯ ಬಯಕೆಗಳು. ಹಳ್ಳಿಯಲ್ಲಿರ್ತಕ್ಕಂಥ ಅವಿದ್ಯಾವಂತರು, ಅಕುಶಲ ಅಂದರೆ ಕೌಶಲ್ಯವಿಲ್ಲದ ಸ್ತ್ರೀ ಪುರುಷರ ಸಮಯ ಮತ್ತು ಶಕ್ತಿ ಕೇವಲ ಅರ್ಧ ಮಾತ್ರ ಉಪಯೋಗ ಇದೆ. ಹೀಗಾಗಿ ನಮ್ಮ ದೇಶದಲ್ಲಿ ಹ್ಯೂಮನ್ ರಿಸೋರ್ಸ್ ಅರ್ಧಕ್ಕೆ ಅರ್ಧದಷ್ಟು ನಷ್ಟವಾಗ್ತಾ ಇದೆ. ವರ್ಷವಿಡೀ ಜನರಿಗೆ ಕೆಲಸವಿಲ್ಲದೆ ಅವರು ನೀತಿಭ್ರಷ್ಟರಾಗಿದ್ದಾರೆ. ನಿರುದ್ಯೋಗಿಯಾದವನು, ಸೋಮಾರಿಯಾದವನು ನೀತಿಭ್ರಷ್ಟನಾಗ್ತಾನೆ. ಆಲಸ್ಯವನ್ನು ಸುಖ ಅಂತ ಭಾವಿಸಿಬಿಡ್ತಾನೆ. ಆತ್ಮಾವಲಂಬನದ ಶಕ್ತಿ ಅವನಲ್ಲಿ ಕ್ಷೀಣಿಸುತ್ತಾ ಹೊರಟು ಹೋಗುತ್ತೆ. ಜನರ ಉದ್ಯೋಗ ಜೀವನದಲ್ಲಿ ಅವಕಾಶಗಳು ವ್ಯರ್ಥವಾಗುತ್ತೆ. ಕೆಲಸವಿಲ್ಲದೆ ಜನರ ಶಕ್ತಿಯೂ ಕೂಡ ವ್ಯರ್ಥವಾಗುತ್ತೆ. ಸೋಮಾರಿಗಳಿಗೆ ನಾಗರಿಕತೆಯ ಸವಾಲುಗಳು ಅರ್ಥವಾಗೋದಿಲ್ಲ. ಜೀವನದಲ್ಲಿ, ಉದ್ಯೋಗದಲ್ಲಿ ಆದರ್ಶವಿಲ್ಲದೆ ಹೊರಟು ಹೋಗುತ್ತೆ. ಜಾತಿವಾದಿಗಳಿಂದ ದೇಶದಲ್ಲಿ ವೈಮನಸ್ಯ ಮೂಡುತ್ತೆ. ಜಾತಿವಾದಿಗಳಿಂದ ಮನಃಶಕ್ತಿ ಕ್ಷೀಣಿಸಿಬಿಡುತ್ತೆ. ಇಂತಹ ಸೋಮಾರಿಗಳು, ಪರಾವಲಂಬಿಗಳು, ಆಲಸ್ಯರು, ನೀತಿಭ್ರಷ್ಟರು, ಜಾತಿವಾದಿಗಳು, ಅನಾಗರಿಕರು, ನಿರುದ್ಯೋಗಿಗಳು ಇವರು ನೈತಿಕತೆಯಿಂದ ದೂರ ಸರಿದು ರಾಷ್ಟ್ರದ ಹಿತಕ್ಕೆ ಕಂಟಕವಾಗುತ್ತಾರೆ. ಇದು ವಿಶ್ವೇಶ್ವರಯ್ಯನವರ ಅಭಿಪ್ರಾಯ. ಇವತ್ತಿನ ನಮ್ಮ ಆಡಳಿತಗಾರರು ಇದನ್ನ ಅರ್ಥ ಮಾಡ್ಕೋಬೇಕು. ಮನೆಯ ಬಾಗಿಲಿಗೆ ಎಲ್ಲವನ್ನೂ ಕೊಟ್ರಿ, ನೀವು ಕಟ್ಟಿಕೊಟ್ಟ ನಿಮ್ಮ ಶೌಚಾಲಯಗಳು, ಅವ್ರು ಬಳಸ್ತಾ ಇರೋ ಶೌಚಾಲಯಗಳ ಶುಚಿತ್ವ ಅವ್ರದ್ದಲ್ಲವಂತೆ. ಪರಾವಲಂಬನೆ ಸ್ವಾತಂತ್ರ್ಯಾನಂತರ ಜಾಸ್ತಿ ಬೆಳೆದಿದೆ. ಜನರಿಗೆ ನಾವು ಕೊಟ್ಟ ಸೌಲಭ್ಯಗಳು ಅವರಲ್ಲಿ ಕ್ರಿಯಾಶೀಲತೆಯನ್ನು ಬೆಳೆಸಲಿಲ್ಲ. ಅವರು ಮಹಾನ್ ಸೋಮಾರಿಗಳಾಗಿ ರೂಪುಗೊಳ್ತಾ ಇದ್ದಾರೆ. ಪರೀಕ್ಷೆಗಳು ಪವಿತ್ರತೆಯನ್ನು ಕಳ್ಕೊಂಡಿದೆ. ವಿದ್ಯಾಭ್ಯಾಸ ಕಳ್ಳನ ಗಂಟಾಗಿದೆ. ಇದೆಲ್ಲವೂ ಸ್ವಾತಂತ್ರ್ಯ ನಂತರ ನಮಗೆ ಒದಗಿ ಬಂದಂತಹ, ಸ್ವಯಂ ಆಹ್ವಾನಿಸಿದಂತಹ ಬಹಳ ದೊಡ್ಡ ಶಾಪಗಳು. ಮೈಸೂರಿನ ಆಡಳಿತದಲ್ಲಿ ಮೇಲ್ಜಾತಿಯವರಿಗೆ ಮತ್ತು ಕೆಳಜಾತಿಯವರಿಗೆ ಪ್ರತ್ಯೇಕ ಊಟದ ವ್ಯವಸ್ಥೆ ಇತ್ತು. ಅದನ್ನು ರದ್ದು ಮಾಡಿದವರು ಮೊಟ್ಟ ಮೊದಲಿಗೆ ವಿಶ್ವೇಶ್ವರಯ್ಯನವರು. ದಿವಾನರ ಲೇಕ್ ವ್ಯೂ ಭವನದಲ್ಲಿ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಸಹಪಂಕ್ತಿ ಭೋಜನವನ್ನು ಇಂಟ್ರೊಡ್ಯೂಸ್ ಮಾಡಿದವರು ವಿಶ್ವೇಶ್ವರಯ್ಯನವರು. ಉದಾತ್ತ ಧ್ಯೇಯಗಳನ್ನು ಜನರಿಗೆ ಬೋಧಿಸಿದ ಮಾರ್ಗದರ್ಶಕರು ಅವರು. ತಮ್ಮ ಸಾಮರ್ಥ್ಯದ ಸಾಧನಾ ಕಾರ್ಯಗಳಿಂದ
ದೇಶಕ್ಕೆ ಉಪಕಾರ ಮಾಡಿದವರು ಅವರು. ತಮ್ಮ ಜೀವನಾದರ್ಶವನ್ನು ಜನರಿಗೆ ಮನಗಾಣಿಸಿ ಅವರನ್ನೂ ಮೇಲ್ಪಂಕ್ತಿಗೆ ಒಯ್ಯೋದಕ್ಕೆ ಶ್ರಮಿಸಿದಂಥವರು ವಿಶ್ವೇಶ್ವರಯ್ಯನವರು. ಒಮ್ಮೆ ಈಗ ನಾನು ಹೇಳ್ತಾ ಇರೋ ಘಟನೆಯನ್ನು ಬೆಂಗಳೂರಿನ ಗಾಂಧಿ ಬಜಾರ್ನ ಟ್ಯಾಗೋರ್ ಸರ್ಕಲ್ನ ಬಯಲು ರಂಗಮಂದಿರದಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಹೇಳಿದಂಥದ್ದು ತಮ್ಮ ಭಾಷಣದಲ್ಲಿ. ಏನು ಹೇಳ್ತಾರವರು? ನನಗೂ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೂ ನಡೆದಂತಹ ಒಂದು ಸಂಭಾಷಣೆಯನ್ನು ಇವತ್ತು ಹಂಚ್ಕೊಳ್ತೇನೆ. ಅವ್ರು ಹೇಳಿದರು, ವಿಶ್ವೇಶ್ವರಯ್ಯನವ್ರು ಹೇಳಿದ್ರಂತೆ, ಮಾಸ್ತಿ ಒಂದು ಸಣ್ಣ ಮಾತು, ನಿಮ್ಮ ಕಾಲರ್ ಗುಂಡಿ ಹೊರಕ್ಕೆ ಕಾಣಬಾರ್ದು, ನಿಮ್ಮ ಶರ್ಟಿನ ಕಾಲರ್ ಗುಂಡಿ ಹೊರಕ್ಕೆ ಕಾಣಬಾರ್ದು, ಕಾಲರ್ ಗುಂಡಿ ಕಾಣಬಾರ್ದು. ಅದನ್ನು ಕಾಣದಂತೆ ಟೈಯನ್ನು ಸರಿಯಾಗಿ ಕಟ್ಟಿಕೊಳ್ಬೇಕು. ನನಗಿದನ್ನು ಹೇಳ್ಕೊಟ್ಟವ್ರು ಯಾರು ಗೊತ್ತಾ? ನನ್ನ ಹಿರಿಯ ಮಿತ್ರರಾದ ಗೋಖಲೆ. ಕಾಲರ್ ಗುಂಡಿ ಕಾಣಬಾರ್ದು, ಟೈ ಕಟ್ಕೊಂಡಾಗ ಅದನ್ನು ಹಿಂದೆ ಸರಿಸಿಸ್ಕೊಳ್ಬೇಕು. ಇದನ್ನು ನನಗೆ ಹಿರಿಯ ಮಿತ್ರರಾದ ಗೋಖಲೆ ಅವರು ಹೇಳಿಕೊಟ್ರು. ಸರಿ ಮಾಸ್ತಿ, ಪ್ಲೀಸ್ ಟೇಕ್ ಡೌನ್ ಅಂದರು. ಆಗ ಮಾಸ್ತಿಯವರು, ಕ್ಷಮಿಸಿ ಸರ್, ನಾನು ಪೇಪರು ಪೆನ್ನು ನನ್ನ ಕೊಠಡಿಯಲ್ಲೇ ಇಟ್ಟು ಬಂದುಬಿಟ್ಟಿದ್ದೀನಿ, ತಂದಿಲ್ಲ ಸರ್. ಆಗ ಏನೋ ಬರವಣಿಗೆ ಮಾಡ್ತಾ ಇದ್ದ ವಿಶ್ವೇಶ್ವರಯ್ಯನವರು ಒಂದು ಸಲ ಮಾಸ್ತಿಯವರ ಮುಖವನ್ನು ನೋಡಿ ಹೇಳಿದ್ರಂತೆ, ನೋಡಯ್ಯ, ನಾನು ಸಲೂನಿನವನಿಗೆ ಹೇಳಿ ಕಳಿಸಿದ್ರೆ ಅವನು ತನ್ನ ಸಲಕರಣೆಗಳೊಂದಿಗೆ ಬರಬೇಕು ಕಾಣೋ. ನಾನು ಸಲೂನಿನವನಿಗೆ ಹೇಳಿ ಕಳಿಸಿದ್ರೆ ಅವನು ತನ್ನ ಸಲಕರಣೆಗಳೊಂದಿಗೆ ಬರಬೇಕು. ಈ ಮಾತು ನನ್ನ ಜೀವನ ಪರ್ಯಂತ ನನಗೊಂದು ಮಾರ್ಗದರ್ಶನದ ನುಡಿಯಾಯಿತು ಅಂತ ಮಾಸ್ತಿಯವರು ಹೇಳ್ತಾರೆ. ಊಟ ಕೊಟ್ಟವನು ಅನ್ನದಾನಿ ಅಂತ ಕರಿತೀವಿ. ಮರ್ಯಾದೆಯಿಂದ ಅನ್ನ ಗಳಿಸುವ ಅವಕಾಶವನ್ನು ಒದಗಿಸುವವನೂ ಕೂಡ ಅನ್ನದಾನಿಯೇ. ಹೀಗಾಗಿ ಮರ್ಯಾದೆಯಿಂದ ಊಟ ಗಳಿಸುವಂತಹ ತಿಳುವಳಿಕೆ ಕೊಟ್ಟ ವಿಶ್ವೇಶ್ವರಯ್ಯನವರು ನನಗೆ ಅನ್ನದಾನಿಯಾದರು ಅಂತ ಮಾಸ್ತಿಯವರು ಹೇಳ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳ್ತಾ ಇದ್ದರು, ತಮ್ಮ ಆ ಉತ್ಸಾಹದ ವ್ಯಕ್ತಿತ್ವವನ್ನು ಕುರಿತು ಹೇಳಿದ ಮಾತು, ಬಗ್ಗಿದ ದೇಹವುಳ್ಳ ಕೋಲಿನ ಸಹಾಯದಿಂದ ನಡೆದು ಸಾಗುತ್ತಿದ್ದ ವೃದ್ಧೆಯೊಬ್ಬಳನ್ನು ಯುವಕನೊಬ್ಬ ಕೇಳ್ದ, ಅಮ್ಮ, ಜೀವನದಲ್ಲಿ ನೀನೇನಾದರೂ ಕಳ್ಕೊಂಡಿದ್ದೀನಿ ಅಂತ ಅನಿಸೋದಾದರೆ ಏನನ್ನು ಹುಡುಕ್ತಾ ಇದೀಯಾ? ಏನು ಕಳ್ಕೊಂಡೆ? ಏನನ್ನು ಹುಡುಕ್ತಾ ಇದೀಯಾ? ಆಗ ಆ ವೃದ್ಧೆ ಹೇಳಿದಂತೆ, ಏ ಮೂರ್ಖ, ಏನನ್ನು ಕಳ್ಕೊಂಡ್ರೂ ಪಡ್ಕೋಬಹುದು ಕಾಣೋ, ಆದರೆ ನಾನು ಯೌವನವನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ, ನೀನು ಕಾಣ್ತಾ ಇಲ್ವೇನೋ? ಪ್ರತಿಯೊಬ್ಬ ಮನುಷ್ಯನೂ ಅರ್ಥ ಮಾಡಿಕೊಳ್ಬೇಕು, ಯೌವನ ಅಂತಕ್ಕಂಥದ್ದು ಮರಳಿ ಬಾರದಂತಹ ಸಂಪತ್ತು. ಯೌವನದಿಂದ ವೃದ್ಧಾಪ್ಯಕ್ಕೆ ಜಾರೋದು ಸಹಜವೇ, ಆದರೆ ಯೌವನದ ಕಾಲದಲ್ಲಿ ಸೋಮಾರಿಯಾದವನು ಜೀವನದಲ್ಲಿ ಅವನಿಗೆ ಅವನೇ ಮುಂದೆ ಭಾರವಾಗಿಬಿಡ್ತಾನೆ. ಮನುಷ್ಯನ ಬದುಕು ಜೀವಿಸೋದಕ್ಕೆ ಯೋಗ್ಯ. ಲೈಫ್ ಈಸ್ ವರ್ತ್ ಲಿವಿಂಗ್. ಸಾಮಾನ್ಯವಾಗಿ ಎಷ್ಟು ದುಃಖ ಹಿಂಸೆಗಳನ್ನು ಅನುಭವಿಸಿದರೂ ಜನ ಜೀವನವನ್ನು ಬಿಡೋದಕ್ಕೆ ಇಚ್ಛಿಸೋದಿಲ್ಲ. ನಾನು ಚಿಕ್ಕಂದಿನಿಂದಲೂ ಆಶಿಸಿದ್ದ ಇಷ್ಟಗಳೆಲ್ಲ ಪೂರ್ಣವಾಗಿದೆ. 90ನೇ ವಯಸ್ಸಿನಲ್ಲಿ ನನ್ನ ಮನೋಭಾವ ಹೇಳುತ್ತೆ, ನಾನಾಗಿ ಕೇಳದೆ ನನಗೆ ಬಂದಿರುವ ಜೀವನವು ನನಗೆ ಹಿತಕರವಾದದ್ದೇ ಆಗಿದೆ. ಇದು ಪರಮಾತ್ಮನ ಕೃಪೆ. ತಿರುಗಿ ಅದನ್ನು ನನಗೆ ಕೊಟ್ಟ ಆ ದೇವರಿಗೆ ನಾನು ಕೃತಜ್ಞನಾಗಿದ್ದೇನೆ, ಬದುಕನ್ನು ಸಂತೋಷದಿಂದ ನಿರ್ವಹಿಸಿದ್ದೇನೆ ಅಂತ ತಮ್ಮ 90ನೇ ಹುಟ್ಟುಹಬ್ಬದಲ್ಲಿ ವಿಶ್ವೇಶ್ವರಯ್ಯನವರು ಹೇಳಿದ ಮಾತು. ಸರ್ ಎಂ ವಿಶ್ವೇಶ್ವರಯ್ಯನವರು ಓದಿದಂತಹ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ಒಂದು ಸಂಪ್ರದಾಯವನ್ನು ಸೃಷ್ಟಿಸಿದ್ರು ಅವರು. ಮೈಸೂರಿನ ವಿದ್ಯಾರ್ಥಿಗಳು ಬಹು ಸೂಕ್ಷ್ಮ ಎಂಬುದೇ ಆ ಸಂಪ್ರದಾಯ. ಭಾರತೀಯ ಸಾರ್ವಜನಿಕ ಜೀವನದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆ ಒಂದು ಮೈಲುಗಲ್ಲು. ನೋಡಿ, ಗ್ರೀಕ್ ವಾಗ್ಮಿ ಡೆಮಾಸ್ತನಿಸ್ ಹೇಳ್ತಾನೆ, ರಾಷ್ಟ್ರ ರಕ್ಷಕನ ನಿಜವಾದ ಕೆಲಸ
ರಾಷ್ಟ್ರ ರಕ್ಷಕನ ನಿಜವಾದ ಕೆಲಸ ಇಟ್ಟಿಗೆ ಕಲ್ಲಿನ ಕಟ್ಟಡಗಳಲ್ಲಿ ಇಲ್ಲ, ಉಕ್ಕು ಕಬ್ಬಿಣದ ಹಡಗುಗಳಲ್ಲಿಯೂ ಇಲ್ಲ, ಜನರ ಆತ್ಮದ ಚೈತನ್ಯದಲ್ಲಿದೆ. ಇದು ವಿಶ್ವೇಶ್ವರಯ್ಯನವರ ಬದುಕಿಗೆ ಬರೆದ ಭಾಷ್ಯ ಅಂತಲೇ ನಾವು ತಗೋಬಹುದು. ವಿಶ್ವೇಶ್ವರಯ್ಯನವರು ಭಾರತೀಯರಿಗೆ ಆತ್ಮಗೌರವವನ್ನು ಕಲಿಸ್ಕೊಟ್ರು, ಆತ್ಮಾವಲಂಬನ ಅಂದ್ರೆ ಏನು ಅನ್ನೋದನ್ನು ತೋರಿಸ್ಕೊಟ್ರು, ಪರಾಧೀನ ಜೀವನದಿಂದ ಅಹಂಕೀಟ ಬುದ್ಧಿಯನ್ನು ಕಿತ್ತೊಗೆದು ಆತ್ಮಾವಲಂಬನ ಹೇಗೆ ಅನ್ನೋದನ್ನು ತೋರಿಸ್ಕೊಟ್ರು. ನಾವು ಮಾನವರು ಅನ್ನೋದನ್ನು ಮನಗಾಣಬೇಕು ಅನ್ನೋದನ್ನು ವಿಶ್ವೇಶ್ವರಯ್ಯನವರು ನಮಗೆ ತೋರಿಸ್ಕೊಟ್ರು. ತಮ್ಮ 90ನೇ ಹುಟ್ಟುಹಬ್ಬದಲ್ಲಿ ಅವರು ಉಪನ್ಯಾಸ ಮಾಡಿದ್ದು ಹೀಗೆ: ನಾವು ಬಾಳನ್ನು ಅದು ಈಗ ಇರುವಂತೆ, ಅದು ಎಂದೂ ಇದ್ದಿರುವಂತೆ, ಅದು ಮುಂದೆಯೂ ಇರಬೇಕಾಗುವಂತೆ ಒಪ್ಪಿಕೊಳ್ಳಬೇಕು. ಅದು ಎಂದೆಂದಿಗೂ ಒಂದು ಹೆಣಗಾಟ. ಅದನ್ನು ಗ್ರಹಿಸದೆ ಯಾರೂ ಮೋಸ ಹೋಗಬಾರದು, ಹೋರಾಡಲೇಬೇಕು. ನಮ್ಮ ಜೀವನದಲ್ಲಿ ಉದ್ಧಾರವಾಗಬೇಕಾ? ಅವಿಶ್ರಾಂತವಾದ ಕ್ರಿಯಾಶಕ್ತಿ ನಮ್ಮದಾಗಬೇಕು, ಅಜೇಯ ಕಾರ್ಯೋತ್ಸಾಹ ನಮ್ಮಲ್ಲಿರಬೇಕು, ನಿಸ್ಸೀಮ ದೇಶಪ್ರೇಮ ನಮ್ಮ ವ್ಯಕ್ತಿತ್ವವಾಗಬೇಕು. ವಿಶ್ವೇಶ್ವರಯ್ಯನವರು ಹೇಳ್ತಾ ಇದ್ದರು, ಜನರಿಗೆ ಸಾಕಷ್ಟು ಕೆಲಸವನ್ನು ಕೊಡಿ, ಕೆಲಸವನ್ನು ಹೆಚ್ಚಿಸಬೇಕು, ಕೆಲಸವನ್ನು ಮಾಡೋದು ಚೆನ್ನ ಅನ್ನೋದು ಅವರಿಗೆ ಮನವರಿಕೆ ಆಗಬೇಕು, ಪದಾರ್ಥಗಳ ಉತ್ಪಾದನೆ ಹೆಚ್ಚಬೇಕು, ಹೆಚ್ಚು ಹೆಚ್ಚು ಜನ ಉದ್ಯೋಗಸ್ಥರಾಗಬೇಕು. ಜನರ ವರಮಾನವೇ ದೇಶದ ವರಮಾನ. ಯೋಗ್ಯ ರೀತಿಯಲ್ಲಿ ಶ್ರಮ ಸಂಸ್ಕೃತಿಯ ಆಧಾರದ ಮೇಲೆ ವೃದ್ಧಿಯಾಗಬೇಕು. ಜನಸಾಮಾನ್ಯರ ಸ್ಥಿತಿ, ಸ್ವಪ್ರಯತ್ನ, ಉದ್ಯಮ ಇದು ಎಂದಿಗೂ ಕೂಡ ಪ್ರೋತ್ಸಾಹದಾಯಕವಾಗಿ ಮುಂದುವರಿಬೇಕು. ನೆನಪಿಡಿ, ಕರ್ಮವೇ ತಪಸ್ಸು, ಮಾನವ ಸೇವೆ ಅದೇ ದೈವ ಪೂಜೆ, ಶ್ರಮ ಸಂಸ್ಕೃತಿಯೇ ನಂಬಿಕೆಯ ಸಾರ ಸರ್ವಸ್ವ, ಶ್ರಮ ಸಂಸ್ಕೃತಿಯೇ ಉತ್ತಮವಾದ ಧರ್ಮ ಅಂತ ಕರೆದರು. VISL ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಭದ್ರಾವತಿ ಅದರ ಅಧ್ಯಕ್ಷರಾಗಿ ಕೆಲವು ವರ್ಷ ಕೆಲಸ ಮಾಡಿದ್ರು ವಿಶ್ವೇಶ್ವರಯ್ಯನವರು. ಅವರಿಗೆ 1,30,000 ರೂಪಾಯಿ ಗೌರವ ಧನ ಬಂತು. ಆದರೆ ಅವರು ಅದನ್ನು 1 ರೂಪಾಯಿಯೂ ಸ್ವೀಕರಿಸಲಿಲ್ಲ. ಬೆಂಗಳೂರಿನಲ್ಲಿ ಪ್ರಾರಂಭವಾಗ್ತಾ ಇದ್ದ ಶ್ರೀ ಜಯಚಾಮರಾಜ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ನ ಮೂಲಧನವಾಗಿ ಅಲ್ಲಿಟ್ಟರು. KRS ಕಟ್ಟೋದಕ್ಕೆ 81 ಅಡಿಗಳಷ್ಟು ಮಾತ್ರ ಮದ್ರಾಸ್ ಸರ್ಕಾರ ಅನುಮತಿ ನೀಡಿತ್ತು. ಭಾರತ ಸರ್ಕಾರ ನೇಮಿಸಿದ ಆರ್ಬಿಟ್ರೇಟರ್ ಯೋಗ್ಯ ತೀರ್ಪನ್ನು ನೀಡುವ ದಿಶೆಯಲ್ಲಿ ವಿಶ್ವೇಶ್ವರಯ್ಯನವರ ಶ್ರಮ ಬಹಳ ದೊಡ್ಡದು. ಮಿರ್ಜಾ ಇಸ್ಮಾಯಿಲ್ ಮತ್ತು ರಾಜಸಭಾಭೂಷಣ ಕರ್ಪೂರ ಶ್ರೀನಿವಾಸರಾಯರನ್ನು ಮುಂದಿರಿಸಿಕೊಂಡು ಸಂಧಾನದಲ್ಲಿ ಗೆದ್ದರು. ರಾಜ್ಯದ ವಾರ್ಷಿಕ ಆದಾಯದ 25% ಅಣೆಕಟ್ಟು ನಿರ್ಮಾಣಕ್ಕೆ ಸದುಪಯೋಗ ಮಾಡಿದ್ರು. ಸರ್ ಎಂ ವಿಶ್ವೇಶ್ವರಯ್ಯನವರ ಅಸಾಧಾರಣವಾದ ಧೈರ್ಯವನ್ನು ಕಂಡು ಅಂದಿನ ಮೆಡ್ರಾಸ್ ಸರ್ಕಾರ ಕೂಡ ಬೆಕ್ಕಸ ಬೆರಗಾಯಿತು. 1911ರಲ್ಲಿ ನವರಾತ್ರಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಬಂದಾಗ ಯುರೋಪಿಯನ್ನರು ಮತ್ತು ದೇಶೀಯ ಅತಿಥಿಗಳಿಗೆ ಕುಳಿತುಕೊಳ್ಳುವ ಆಸನಗಳಲ್ಲಿ ಭೇದ ಇತ್ತು. ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ಮೈಸೂರು ಸರ್ಕಾರದ ಸಂಬಳ ತೆಗೆದುಕೊಳ್ಳುವ ಯುರೋಪಿಯನ್ನರಿಗೆ ದಿವಾನರನ್ನೂ ಮೊದಲುಕೊಂಡು ದೇಶೀಯರನ್ನು ನೆಲದ ಮೇಲೆ ಕೂರಿಸ್ತೀರಿ, ಯುರೋಪಿಯನ್ನರನ್ನ ಕುರ್ಚಿ ಮೇಲೆ ಕೂರಿಸ್ತೀರಿ, ಅವ್ರಿಗೆಲ್ಲ ಸಂಬಳ ಕೊಡ್ತಾ ಇರೋದು ಈ ನೆಲದ ಮೇಲೆ ಕೂತ್ಕೊಂಡವರು. ಈ ಭೇದ ಉಂಟಾಗಬಾರದು.
30 ವರ್ಷಗಳ ಈ ಕೆಟ್ಟ ವಾಡಿಕೆಯನ್ನು ವಿಶ್ವೇಶ್ವರಯ್ಯನವರು ನಿರ್ಮೂಲನ ಮಾಡಿದ್ರು. HV ಕಾಬ್ ರೆಸಿಡೆಂಟ್ ಆಗಿದ್ದಾಗ ಆತ ಒಂದು ಉದ್ಗಾರ ತೆಗೆದ, ನಾವು ಐರೋಪ್ಯರು, ನಾವು ಕುರ್ಚಿ ಕೂತ್ಕೊಳ್ಳೋವಂಥ ಕುರ್ಚಿಗಳು ಎತ್ತರದಲ್ಲಿವೆ, ನಮಗೆ ಕಾಲು ಕೆಳಗಿಟ್ಕೊಳ್ಳೋದಕ್ಕೆ ಮಣೆ ಬೇಕು. ಅಧಿಕಾರಿಗಳು ಈ ಸಮಸ್ಯೆಯನ್ನು ಸರ್ ಎಂ ವಿಶ್ವೇಶ್ವರಯ್ಯನವರ ಬಳಿಗೆ ಒಯ್ದರು. ಆಗ ವಿಶ್ವೇಶ್ವರಯ್ಯನವರು ಹೇಳಿದರು, ಕುರ್ಚಿ ಎತ್ತರ ಜಾಸ್ತಿ ಇದೆಯಾ, ಅವ್ರು ಕಾಲಿಟ್ಕೊಳ್ಳೋಕ್ಕೆ ಕಾಲು ಮಣೆ ಬೇಕಂತ, ಒಂದು ಕೆಲಸ ಮಾಡಿ, ಕುರ್ಚಿಯ ಕಾಲುಗಳನ್ನೇ ಸ್ವಲ್ಪ ಕಟ್ ಮಾಡಿ ಅದನ್ನು ಕೊಯ್ದು ಬಿಟ್ಟು ಸರಿ ಸಮನಾಗಿ ಮಾಡಿಬಿಡಿ, ನೆಲದ ಮೇಲೆ ಕಾಲಿಟ್ಕೊಳ್ಳೋಕೆ ಅನುಕೂಲವಾಗೋ ಮಟ್ಟಕ್ಕೆ ಕುರ್ಚಿಗಳ ಎತ್ತರವನ್ನೇ ಇಳಿಸ್ಬಿಡಿ ಅಂತ ಹೇಳಿ ಹಾಗೆಯೇ ಮಾಡಿದ್ರು ವಿಶ್ವೇಶ್ವರಯ್ಯನವರು. ತಮ್ಮ 91ನೇ ಹುಟ್ಟುಹಬ್ಬದಲ್ಲಿ ಆಲ್ ಇಂಡಿಯಾ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಮುಂಬೈನಲ್ಲಿ ವಿಶ್ವೇಶ್ವರಯ್ಯನವರು ತಮ್ಮ ಭಾಷಣದಲ್ಲಿ ಈ ರೀತಿ ಮಾತನಾಡಿದ್ರು. ನಾನು ಈ ದಿವಸ ನನ್ನ 91ನೆಯ ವರ್ಷದ ಪ್ರವೇಶ ಮಾಡ್ತಾ ಇದ್ದೇನೆ. ನನ್ನ ಆರೋಗ್ಯ ಚೆನ್ನಾಗಿದೆ, ನನ್ನ ಶಕ್ತಿ ಚೆನ್ನಾಗಿದೆ, ಕನ್ನಡಕ ಇಲ್ಲದೆ ಇವತ್ತಿಗೂ ಓದಬಲ್ಲೆ, 2-3 ಮೈಲಿ ಯಾವುದೇ ಆಯಾಸವಿಲ್ಲದೆ ನಡೆಯಬಲ್ಲೆ. ಅರುಳು ಮರುಳು ನನ್ನನ್ನು ಭೇಟಿಯಾಗೋದಕ್ಕೆ ಬಿಟ್ಟಿಲ್ಲ ನಾನು. ವೃದ್ಧಾಪ್ಯ ಬಹಳ ಕಾಲದ ಹಿಂದೆಯೇ ನನಗೆ ವಿಸಿಟಿಂಗ್ ಕಾರ್ಡನ್ನು ಕಳಿಸ್ಕೊಟ್ಟಿತ್ತು. ನಾನು ಮನೆಯಲ್ಲಿಲ್ಲ ಅಂತ ಹೇಳಿ ಅದನ್ನು ವಾಪಸ್ ಕಳಿಸ್ಬಿಟ್ಟೆ. ಇದಕ್ಕೆ ಕಾರಣ ನನ್ನ ಸುವ್ಯವಸ್ಥಿತವಾದ ಜೀವನ, ಶಿಸ್ತಿನ ಜೀವನ. ಆದರೆ ಅದೃಷ್ಟ ಮತ್ತು ದೇವರ ಕೃಪೆಯನ್ನು ನಾನು ಅಲ್ಲಗಳೆಯುವುದಿಲ್ಲ. ಇದು ವಿಶ್ವೇಶ್ವರಯ್ಯನವರ ಮಾತು. ಮುಂದಿನ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಏನು ಅದ್ಭುತವಾದ ಒಂದು ಮಾತನ್ನು ನಾವು ಗಮನಿಸ್ತೇವೆ. ಏನದು? ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಮಾಡಿದಂಥ ಉಪನ್ಯಾಸ, ಅದರ ಕಡೆಯ ಮಾತುಗಳನ್ನು ಇಲ್ಲಿ ನಾವು ಗಮನಿಸ್ತೇವೆ. ವಿಶ್ವೇಶ್ವರಯ್ಯನವರು ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸೋದಕ್ಕೆ ಹೊರಟಾಗ ಭಾರತ ಸರ್ಕಾರ ಮತ್ತು ಮದ್ರಾಸ್ ವಿಶ್ವವಿದ್ಯಾನಿಲಯಗಳು ವಿರೋಧಿಸಿದವು. ಈ ವಿರೋಧವನ್ನು ಗೆದ್ದು ವಿಶ್ವೇಶ್ವರಯ್ಯನವರು ಮೈಸೂರು ವಿಶ್ವವಿದ್ಯಾನಿಲಯವನ್ನು ಪ್ರಾರಂಭ ಮಾಡಿದ್ರು. ಇನ್ನೇನು ವಿಶ್ವವಿದ್ಯಾಲಯ ಆಗತ್ತೆ ಅನ್ನೋದಕ್ಕೆ 1-2 ವರ್ಷದ ಮೊದಲು ವಿಶ್ವೇಶ್ವರಯ್ಯನವರು ಮಹಾರಾಜ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳನ್ನು ಕುರಿತು ಆಡಿದ ಮಾತುಗಳು ಈಗ ನಾನು ಹೇಳ್ತಾ ಇದ್ದೇನೆ. ಇಷ್ಟರಲ್ಲೇ ನಮ್ಮ ಸ್ವಂತ ವಿಶ್ವವಿದ್ಯಾಲಯ ಸ್ಥಾಪನೆಯಾಗುತ್ತದೆ. ನೀವೆಲ್ಲ ಇಂಟರ್ಮೀಡಿಯೇಟ್ ತರಗತಿಯಲ್ಲಿ ಇದ್ದೀರಿ. ನಾಳೆ ನೀವೆಲ್ಲ ಮೈಸೂರು ವಿಶ್ವವಿದ್ಯಾಲಯದ ಪದವೀಧರರಾಗುವಿರಿ. ನಮ್ಮ ವಿಶ್ವವಿದ್ಯಾನಿಲಯವನ್ನು ಶೀಲವಂತರು, ಮೇಧಾವಿಗಳು, ಯಂತ್ರಕಲಾ ನಿಪುಣರು, ದೇಶ ಸೇವಾಸಕ್ತರೂ ಆದ ವಿದ್ಯಾರ್ಥಿಗಳನ್ನು ರೂಪಿಸಲು ಆದರ್ಶಯುತವಾದ ಶಿಕ್ಷಣ ಸಂಸ್ಥೆಯನ್ನಾಗಿ ಮಾಡೋಣ. ನೀವೆಲ್ಲರೂ ಬುದ್ಧಿವಂತರಾಗಿ, ಶಿಸ್ತುಬದ್ಧರಾಗಿ, ನಿಮಗೆಲ್ಲರಿಗೂ ನಮಸ್ಕಾರ. ಇದು ವಿಶ್ವೇಶ್ವರಯ್ಯನವರ ಭಾಷಣದ ತುಣುಕು. 1916ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮಾಡಿದಂಥ ಭಾಷಣವನ್ನು ಕೇಳಬೇಕು. ಇವತ್ತಿನ ಬುದ್ಧಿಜೀವಿಗಳು, ವಿಚಾರ ವ್ಯಾಧಿಗಳು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಮಹಾರಾಜರ ಭಾಷಣ ಇದು. ದೇಶೀಯ ಸಂಸ್ಥಾನಗಳಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವೇ ಮೊದಲನೆಯದು. ಮೊದಲ ಘಟಿಕೋತ್ಸವದಲ್ಲಿ ನಾನು ಹೃತ್ಪೂರ್ವಕವಾಗಿ ತಿಳಿಯಬಯಸುವುದೇನೆಂದರೆ, ಸಂಸ್ಥಾನದ ದಿವಾನರಾದ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಈ ಸಾರ್ವಜನಿಕ ಸನ್ನಿವೇಶದಲ್ಲಿ ಚಕ್ರವರ್ತಿಯಾದ ನಾನು, ನನ್ನ ಪ್ರಜೆಗಳು ಕೃತಜ್ಞತೆಯ ಋಣವನ್ನು ಅರ್ಪಿಸಲೇಬೇಕು. ಮುಖ್ಯವಾಗಿ ವಿಶ್ವೇಶ್ವರಯ್ಯನವರ ದೇಶಭಕ್ತಿ, ಅವರ ಉತ್ಸಾಹ, ಅವರ ಕರ್ತವ್ಯ ಪಥದಿಂದ ಹಿಮ್ಮೆಟ್ಟದಂತಹ ನ್ಯಾಯವಾದ ಈ ಗುಣಗಳಿಂದ ಭವಿಷ್ಯವು ಕೇವಲ ಸಣ್ಣ ಕನಸಿನಂತಿದ್ದು ಸಜೀವ ಸೃಷ್ಟಿಯಾಗಿ ಪರಿಣಮಿಸಿತು.
ಎಲ್ಲರ ಹೆಸರುಗಳಿಗಿಂತಲೂ ಮಿಗಿಲಾಗಿ ಅವರ ಹೆಸರು ನಮ್ಮ ವಿಶ್ವವಿದ್ಯಾನಿಲಯದ ಕಾರ್ಯಕರ್ತರ ಪಟ್ಟಿಯಲ್ಲಿ ಮೊದಲು ಕೃತಜ್ಞತೆಯಿಂದ ಸ್ಮರಿಸಲ್ಪಡಬೇಕು. ಮೈಸೂರು ವಿಶ್ವವಿದ್ಯಾನಿಲಯದ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರ ಪುತ್ಥಳಿಯನ್ನು ವಿಶ್ವವಿದ್ಯಾನಿಲಯದ ಮುಂದೆ ಸ್ಥಾಪಿಸೋದಕ್ಕೆ ಬಿಡಲಿಲ್ಲ. ಇದು ಎಂಥ ಹೇಯವಾದ ಕಾರ್ಯ, ಎಂಥ ದ್ರೋಹ, ಕೃತಜ್ಞ ಅನ್ನೋದಕ್ಕೆ ಇದನ್ನು ನಾವು ಗಮನಿಸಬಹುದು. ಆಲೋಚನೆ ಮಾಡಿ ನೋಡಿ. ಮಹಾರಾಜರು ಹೇಳ್ತಾ ಇದ್ದಾರೆ, ಈ ವಿಶ್ವವಿದ್ಯಾನಿಲಯ ಬರೋದಕ್ಕೆ ವಿಶ್ವೇಶ್ವರಯವರೇ ಕಾರಣ. ರಾಜರು ಹೇಳ್ತಾ ಇದ್ದಾರೆ. 1938ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸುಭಾಷ್ ಚಂದ್ರ ಬೋಸ್ ದೇಶದ ಉನ್ನತಿಗಾಗಿ ನ್ಯಾಷನಲ್ ಪ್ಲಾನಿಂಗ್ ಕಮಿಷನನ್ನು ಸ್ಥಾಪಿಸೋದಕ್ಕೆ ಮುಂದಾದರು. ಅದರ ಅಧ್ಯಕ್ಷರಾಗಿ ನೆಹರು ಆಯ್ಕೆಯಾದರು. ಸರ್ ಎಂ ವಿಶ್ವೇಶ್ವರಯ್ಯನವರು ಅದರ ಹಿರಿಯ ಮಾರ್ಗದರ್ಶಕರಾಗಿ ತಮ್ಮ ಜವಾಬ್ದಾರಿಯನ್ನು ಸ್ವೀಕರಿಸಿದರು. ಇದು ಸರ್ ಎಂ ವಿಶ್ವೇಶ್ವರಯ್ಯನವರ ಅದ್ಭುತವಾದಂತಹ ಕಾರ್ಯ ಸಾಧನೆಯ ಕಿರು ಪರಿಚಯವಾಗಿ ಕಾಣುತ್ತೆ. ಅವರು ಅದ್ಭುತವಾದ ರೀತಿಯಲ್ಲಿ ನಾವು ನೋಡೋ ಹಾಗೆ ಜೋಗ್ ಜಲಪಾತದ ಯೋಜನೆ ಆಗಬಹುದು, ಮೈಸೂರು ಬ್ಯಾಂಕಿನ ವಿಷಯ ಆಗಬಹುದು, VISL ಆಗಬಹುದು, ಹೋಟೆಲ್ ಉದ್ಯಮ ಆಗಬಹುದು, ಲೈಬ್ರರಿ ಆಗಬಹುದು, ಸಾಬೂನು ಕಾರ್ಖಾನೆ, ಕಾಗದ ಕಾರ್ಖಾನೆಗಳಾಗಬಹುದು, ಇಂಥದ್ದು ನೂರಾರು ಆಗಬಹುದು. ಇದೆಲ್ಲದರ ನಡುವೆ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ನಾವು ಗಮನಿಸಬೇಕು. ಇತ್ತೀಚೆಗೆ ನಾನು ಪತ್ರಿಕೆಯಲ್ಲಿ ಓದಿದೆ, ಒಬ್ಬ ಮೂರ್ಖರಂತೆ ಮಾತನಾಡಿದ ಮಾತು ಏನದು, ವಿಶ್ವೇಶ್ವರಯ್ಯನವರು ಮಹಾರಾಣಿಯವರು ಒತ್ತೆ ಇಟ್ಟು ಒಡವೆಗಳನ್ನು ಪಕ್ಕಕ್ಕಿಟ್ಟು ಕೊಟ್ಟ ಹಣದಿಂದ KRS ಕಟ್ಟಿದ್ರು, ಅವರಿನ್ನೇನು ಕಷ್ಟಪಡಲಿಲ್ಲ ಅನ್ನುವಂಥದ್ದು. ನೋಡಿ, ಒಂದು ರೋಗಗ್ರಸ್ತ ಮನಸ್ಸು ಯಾವ ರೀತಿ ಯೋಚನೆ ಮಾಡಬಹುದು ಅನ್ನೋದನ್ನು ನೋಡಿ. ಮೈಸೂರಿನ ಒಡೆಯರ್ ಡೈನಾಸ್ಟಿ ಅಲ್ಲಿ ಮೈನಸ್ ವಿಶ್ವೇಶ್ವರಯ್ಯ ಮಾಡಿ ನಿಮಗೆ ಮೈಸೂರು ಒಡೆಯರ್ ಡೈನಾಸ್ಟಿ, ಮೈಸೂರು ರಾಜಮನೆತನವರ ಕೊಡುಗೆ ಏನು ಅಂತ ಗೊತ್ತಾಗುತ್ತೆ. ಗುಣಕ್ಕೆ ಮತ್ಸರ ಬೇಡ, ವಿರೋಧಿಸೋದ್ರಲ್ಲಿ ಒಂದು ತಾತ್ವಿಕತೆ ಇರಬೇಕು, ತತ್ವದ ನೆಲೆಗಟ್ಟಿನಲ್ಲಿ ವಿರೋಧ ಇರಬೇಕು. ಯಾವುದೇ ರೀತಿಯ ವಿರೋಧದಲ್ಲಿ ನಾವು ಅಪ್ರಾಮಾಣಿಕರಾಗಬಾರ್ದು, ಮಿಥ್ಯಾಚಾರಿಗಳಾಗಬಾರ್ದು. ನಾವಿದನ್ನು ಅರ್ಥ ಮಾಡಿಕೊಳ್ಬೇಕು. ವಿಶ್ವೇಶ್ವರಯ್ಯನವ್ರನ್ನ ವಿರೋಧಿಸುವಂತಹ ಮನೋಸ್ಥಿತಿ ಯಾಕೆ ಬಂತು? ಅದಕ್ಕೆ ಹಲವಾರು ಕಾರಣಗಳನ್ನು ಕೊಡ್ತಾರೆ ಜನ. ಆದರೆ ಅವರು KRS ಕಟ್ಟಿದ್ರಲ್ಲ, ಅದರ ಪಕ್ಕದಲ್ಲಿ ಅವ್ರದ್ದು ಏನಾದರೂ ಚದರಡಿ ಜಮೀನಿದೆಯಾ? ಚದರಡಿ ಜಮೀನಿದೆಯಾ? ಇವತ್ತು ಒಂದು ನದಿ 500 ಕಿಲೋಮೀಟರ್ ಹರಿಬೇಕು ಕಾಲುವೆ ಮೂಲಕ ಅಂದರೆ ಎಷ್ಟು ಜನರನ್ನು ಸಹಿಸ್ಕೊಂಡದು ಹರಿಬೇಕು. ಗ್ರೇಡಿಯಂಟಲ್ಲಿ ಲೆಕ್ಕಕ್ಕೆ ಇಲ್ಲ. ನಮ್ಮೂರ ಮೂಲಕ ಹೋಗಬೇಕು ಅಂತ ಹೇಳಿದ್ರೆ ಹೋಗಲೇಬೇಕು. ಗ್ರೇಡಿಯಂಟ್ ಕೇಳಬಾರ್ದು ನೀವು. ನಾನೊಬ್ಬ ಇಂಜಿನಿಯರ್ ಆಗಿದ್ದನ್ನು ಹೇಳ್ತಾ ಇದ್ದೇನೆ. ಇವತ್ತು ನಮ್ಮ ನೂರಾರು ಯೋಜನೆಗಳು ಗ್ರೇಡಿಯಂಟ್ ಪ್ರಕಾರ ಅದು ಪ್ಲ್ಯಾನ್ಡ್ ಅಲ್ಲ. ಇದು ಬಹಳ ಅನರ್ಥ, ಇದು ಬಹಳ ದೊಡ್ಡ ಆಘಾತಕಾರಿಯಾದ ವಿಚಾರ. ಹೀಗಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆಯ ವಿಷಯದಲ್ಲಿ ಒಂದು ಕೃತಜ್ಞತೆ ಇರಬೇಕು. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಯಾವ ಮನುಷ್ಯ ಮರದ ಕೆಳಗೆ ಪಾಠ ಕೇಳಿದ್ನೋ ಆತ ದೇಶೀಯ ಸಂಸ್ಥಾನಗಳಲ್ಲಿ ಮೊಟ್ಟ ಮೊದಲ ಯೂನಿವರ್ಸಿಟಿಯನ್ನು ಕಟ್ಟಿದ್ರು ಅನ್ನೋದಿದೆಯಲ್ಲ, ಇದು ಸಾಮಾನ್ಯ ಸಂಗತಿಯ? ವಿದ್ಯಾಭ್ಯಾಸದಿಂದ ವಂಚಿತನಾಗಿದ್ದ ವ್ಯಕ್ತಿ ವಿಶ್ವವಿದ್ಯಾನಿಲಯವನ್ನು ಕಟ್ತಾನೆ ಅನ್ನೋದು ನಿಮ್ಮ ಮಾತ್ಸರ್ಯಕ್ಕೆ ಕಾರಣವಾಯ್ತಾ? ಹರಿದು ಹಂಚಿ ಹೋಗ್ತಾ ಇದ್ದಂತಹ ನದಿಯ ನೀರಿಗೆ ಅದ್ಭುತವಾದ ರೀತಿಯಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟನ್ನು ರೂಪಿಸಿ ಅರ್ಧ ಮೈಸೂರು ರಾಜ್ಯದ ಕತ್ತಲನ್ನು ಹೋಗಲಾಡಿಸಿದ ಮಹಾತ್ಮ ನಿಮಗೆ ಅಪಥ್ಯನ? ಅವರ ಟೆಕ್ನಿಕಲ್ ನಾಲೆಡ್ಜ್ ಬಗ್ಗೆ ಮಾತನಾಡೋದಕ್ಕೆ ಆರ್ ಯು ಅನ್ ಅಥಾರಿಟಿ? ನೀನು ಇತಿಹಾಸದ ಕಡೆಯವನ? ನೀನು ಸಾಮಾಜಿಕ ಹೋರಾಟಗಾರನ? ಐ ವಾಂಟ್ ಟು ನೋ ವಾಟ್ ಈಸ್ ಯುವರ್ ಜೆನ್ಯುವಿನ್ ರೀಸನ್ ಬಿಹೈಂಡ್ ಯುವರ್ ಕಾಮೆಂಟ್ಸ್. ಮಾತಾಡಬಹುದು, ಬಹಳ ಸುಲಭವಾಗಿ ಮಾತನಾಡಬಹುದು. ಆದರೆ ತಾತ್ವಿಕ ನೆಲೆಗಟ್ಟಿನಲ್ಲಿ ನನ್ನ ಮಾತಿರಬೇಕು. ಇದು ಬಹಳ ಮುಖ್ಯ. ತಾತ್ವಿಕ ನೆಲೆಗಟ್ಟಿನಲ್ಲಿರಬೇಕಿದು. ಮಾತಾಡಿದ್ದೆಲ್ಲ ಮಾತಾಗುವುದಿಲ್ಲ. ಮಾತನಾಡುವವ
ಮಾತನಾಡುವೆಡೆ, ಮಾತನಾಡಿದ್ರೆ ಅದು ಇತಿಹಾಸವಾಗುತ್ತೆ. ವಿವೇಕಾನಂದರ 3.25-4 ನಿಮಿಷದ ಭಾಷಣ, ಒಂದು ಭಾಷಣ ಮನುಷ್ಯ ಇತಿಹಾಸದಲ್ಲಿ ಶತಮಾನೋತ್ಸವವನ್ನು ಆಚರಿಸಿದೆ. ನೋಡಿದ್ರೆ ಮಾತು ಅಂದರೆ, ಒಬ್ಬ ವಿಶ್ವೇಶ್ವರಯ್ಯನವರ ಮುಂದೆ ನಮ್ಮನ್ನು ಆಳ್ತಾ ಇದ್ದಂತಹ ಬ್ರಿಟಿಷ್ ಆಡಳಿತದ ಇಂಜಿನಿಯರ್ಸ್ ಬಂದು ವಿನಮ್ರರಾಗಿ ಅವರನ್ನು ಕೈ ಜೋಡಿಸ್ಕೊಂಡು ಕೇಳ್ಕೊಳ್ತಾ ಇದ್ರಲ್ಲ ಆ ಸಲಹೆಗಳನ್ನು. ಇದು ಅತಂತ್ರ ಭಾರತದಲ್ಲಿ ಸ್ವತಂತ್ರ ಮನೋಭಾವದ ವಿಶ್ವೇಶ್ವರಯ್ಯ ಭಾರತೀಯರಿಗೆ ತಂದ ಗೌರವ ಅಲ್ವಾ? ಕಡೆಯ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ವಿಶ್ವೇಶ್ವರಯ್ಯನವರ ಜನ್ಮ ವರ್ಷಾಚರಣೆಯ ಶತಮಾನೋತ್ಸವದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು ಬೆಂಗಳೂರು ಗ್ಲಾಸ್ ಹೌಸ್ಗೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಜಯಚಾಮರಾಜ ಒಡೆಯರವರು ಕೂಡ ವೇದಿಕೆಯ ಮೇಲಿದ್ದರು. ಪ್ರಧಾನಮಂತ್ರಿಗಳು 20 ನಿಮಿಷ ತಡವಾಗಿ ಬಂದರು. ವಿಶ್ವೇಶ್ವರಯ್ಯನವರು 100ನೇ ವಯಸ್ಸಿನಲ್ಲಿ ತಮ್ಮ ಭಾಷಣದಲ್ಲಿ ಹೇಳಿದರು, ಈ ದೇಶದ ಪ್ರಧಾನಮಂತ್ರಿಗೆ ಸಮಯ ಪ್ರಜ್ಞೆಯ ಪಾಠ ಮಾಡಬೇಕಾಗಿದೆ, ಇನ್ನು ಬೇರೆಯವರಿಗೆ ನಾನೇನು ಹೇಳಲಿ? ಈ ಧಾರ್ಷ್ಟ್ಯತೆ ಇದೆಯಲ್ಲ, ಇದು ಸಾಧ್ಯವ? ತಾವು 100 ವರ್ಷ ಹೀಗೆ ಬದುಕಿ ಆನಂತರ ತಮ್ಮ ಜೀವನವನ್ನೇ ಒಂದು ಆದರ್ಶವಾಗಿಸ್ಕೊಂಡ್ರು. ಮೈ ಲೈಫ್ ಈಸ್ ಮೈ ಮೆಸೇಜ್, ಮೈ ಲೈಫ್ ಈಸ್ ಮೈ ಮೆಸೇಜ್. ವಿಶ್ವೇಶ್ವರಯ್ಯನವರು ಹೇಳಲಿಲ್ಲ ಅದನ್ನು, ಆದರೆ ಅದೇ ಅವರ ಜೀವನಕ್ಕೆ ಒಂದು ದೊಡ್ಡ ಶೀರ್ಷಿಕೆ. ಭಾರತ ರತ್ನ ಕೊಡಬೇಕು ಅಂತ ಸರ್ಕಾರ ನಿರ್ಧರಿಸಿತ್ತು. ನೆಹರು ಅವರೊಂದು ಪತ್ರ ಬರೀತಾರೆ, ನಿಮಗೆ ಭಾರತ ರತ್ನ ಕೊಡಬೇಕು ಅಂತಿದ್ದೇವೆ ಅಂತ. ಅವ್ರಿಗೆ ಮತ್ತೆ ವಾಪಸ್ ಪತ್ರ ಬರೀತಾರೆ ವಿಶ್ವೇಶ್ವರಯ್ಯನವರು, ನೆಹರು ನೀನು ನನಗೆ ಭಾರತ ರತ್ನ ಕೊಡಬೇಕು ಅಂತಿದೆಯಾ? ಭಾರತ ರತ್ನ ಅಂತಕ್ಕಂಥದ್ದು ಒಂದು ದೊಡ್ಡ ಜವಾಬ್ದಾರಿ. ಈಗಲೇ ನೀನು ಮಾಡುವಂತಹ ತಪ್ಪುಗಳನ್ನು ನಾನು ಕಟುವಾಗಿ ಟೀಕಿಸ್ತಾ ಇದ್ದೇನೆ. ಇನ್ನು ಭಾರತ ರತ್ನ ಪಡ್ಕೊಂಡ ಮೇಲೆ ನಿನ್ನ ತಪ್ಪುಗಳನ್ನು ಇನ್ನೂ ಹೆಚ್ಚು ಕಟುವಾಗಿ ಟೀಕಿಸಬೇಕಾಗತ್ತೆ. ಯೋಚನೆ ಮಾಡು, ಭಾರತ ರತ್ನ ಕೊಡೋದಕ್ಕೆ ಮೊದಲು ಸ್ವಲ್ಪ ಯೋಚನೆ ಮಾಡು ಅಂತ. ಆನಂತರ ಅವರಿಗೆ ಭಾರತ ರತ್ನ ಬಂತು. ಜವಾಹರ್ಲಾಲ್ ನೆಹರು ವಿಶ್ವೇಶ್ವರಯ್ಯನವರೊಂದಿಗೆ ಭಾರತ ರತ್ನವನ್ನು ತಾವು ಪಡ್ಕೊಂಡ್ರು. ಇದು ಇತಿಹಾಸದಲ್ಲಿ ದಾಖಲಾದ ವಿಚಾರ. ಹೀಗಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಬದುಕನ್ನು ನೀವು ಗಮನಿಸಿದಾಗ ಭಾರತದ ಪ್ರತಿಯೊಬ್ಬ ವಿದ್ಯಾರ್ಥಿಯು, ಪ್ರತಿಯೊಬ್ಬ ಯುವಕ ಯುವತಿಯು ಓದಲೇಬೇಕಾದ ಎಂಜಿನಿಯರ್ಸ್, ಒಬ್ಬ ಇಂಜಿನಿಯರ್ ಏನು ಮಾಡಬಲ್ಲ ಅನ್ನೋದನ್ನು ಗಮನಿಸಬೇಕು. ಸೂಯಜ್ ಕೆನಾಲ್ನಲ್ಲಿ ಕೆಲಸ ಮಾಡಿದ್ದಂಥ ಎಂಜಿನಿಯರನ್ನು ಬಂಗಾಳದಲ್ಲಿ ನೀರಾವರಿ ಯೋಜನೆಗೆ ಮಾರ್ಗದರ್ಶನ ನೀಡಬೇಕು ಅಂತ ವಿವೇಕಾನಂದರ ನೇರ ಶಿಷ್ಯೆ ಜೋಸೆಫಿನ್ ಮೆಕ್ಲಾಡ್ ಅಂತಕ್ಕಂಥ ಐರೋಪ್ಯ ಮಹಿಳೆ ಆತನನ್ನು ಆಹ್ವಾನಿಸಿದ್ಲು ಭಾರತಕ್ಕೆ. ವಿವೇಕಾನಂದರನ್ನ ಮೆಕ್ಲಾಡ್ ಕೇಳ್ತಾಳೆ, ಸ್ವಾಮೀಜಿ, ಹೌ ಕ್ಯಾನ್ ಐ ಸರ್ವ್ ಯು? ನಿಮ್ಮ ಸೇವೆ ಹೇಗೆ ಮಾಡಬಹುದು ನಾನು? ಆಗ ವಿವೇಕಾನಂದರು ಹೇಳಿದರು, ಮೆಕ್ಲಾಡ್, ಇಫ್ ಯು ವಾಂಟ್ ಟು ಸರ್ವ್ ಮೀ, ಲವ್ ಮೈ ಕಂಟ್ರಿ ಅಂದರು ವಿವೇಕಾನಂದರು. ನೋಡಿದ್ರ, ಒಬ್ಬ ಸನ್ಯಾಸಿ, ಪಾಶ್ಚಾತ್ಯ ರಾಜಮನೆತನದ ಸಂಬಂಧಿಯವಳು ನಿಮ್ಮ ಸೇವೆ ಹೇಗೆ ಮಾಡಲಿ ಅಂದರೆ, ನೀನು ನನಗೆ ಸೇವೆ ಮಾಡಬೇಕು ಅಂತ ಬಯಸ್ತೀಯ? ನನ್ನ ಸೇವೆಯನ್ನು ಅತ್ಯುತ್ಕೃಷ್ಟವಾಗಿ ನೀನು ಮಾಡಬೇಕು ಅಂತ ಬಯಸೋದಾದರೆ ನನ್ನ ದೇಶವನ್ನು ಪ್ರೀತಿಸು. ನೋಡಿದ್ರ, ಓದಬೇಕು. ಓದದೇ ಇದ್ದರೆ ಇದು ಯಾವ ವಿಚಾರಗಳು ಕೂಡ ನಮಗೆ ಅರ್ಥ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಬದುಕು, ಅವರ ಸಾಧನೆಗಳನ್ನು ಒಂದು ಅತ್ಯದ್ಭುತವಾದ ರೀತಿಯಲ್ಲಿ ಪಠ್ಯವಾಗಿಟ್ಕೊಂಡು ಮಕ್ಕಳಿಗೆ ಓದಿಸ್ಬೇಕು. ಇಂಥ ಜೀವನ ಚರಿತ್ರೆಗಳನ್ನು ಓದಿಸಿದಾಗ ನಮಗೆ ಪ್ರಾಮಾಣಿಕತೆ ಅಂದ್ರೇನು, ಪರೋಪಕಾರ ಅಂದ್ರೇನು, ಸ್ವಾವಲಂಬನೆ ಅಂದ್ರೇನು, ದೇಶಪ್ರೇಮ ಅಂದ್ರೇನು, ಮನುಷ್ಯನ ಸಮಸ್ಯೆಗಳನ್ನು ಪರಿಹರಿಸುವ ವಿಷಯದಲ್ಲಿ ಯಾವ ಒಂದು ಉತ್ತಮವಾದ ನಡವಳಿಕೆಗಳ ಅವಶ್ಯಕತೆ ಇದೆ ಅನ್ನೋ ವಿಚಾರಗಳೆಲ್ಲ ನಮಗೆ ಮನವರಿಕೆ ಆಗುತ್ತೆ. ವಿಶ್ವೇಶ್ವರಯ್ಯನವರ ಜನ್ಮದಿನದಂದು ಈ ಮಾತುಗಳನ್ನೆಲ್ಲ ನಿಮ್ಮ ಜೊತೆ ಹಂಚಿಕೊಂಡು ನನಗೆ ಭಾಳ ಸಂತೋಷ ಆಗಿದೆ. ಈ ನಿಟ್ಟಿನಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ಸೋದರರಾದ ಶ್ರೀ ಮಣ್ಣೆ ಮೋಹನ್ ರವರಿಗೆ, ಡಾಕ್ಟರ್ ಚಿತ್ರಲಿಂಗಯ್ಯ ಅವರಿಗೆ ನನ್ನ ಕೃತಜ್ಞತೆಗಳು. ಈ ಸಂಸ್ಥೆ ಬಹಳ ಉತ್ತಮವಾದ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನು ಯೋಜಿಸಿಕೊಂಡು ಇವತ್ತು 105ನೆಯ ಉಪನ್ಯಾಸ ಮಾಲಿಕೆಯನ್ನು ಜನಕಲ್ಯಾಣ ಟ್ರಸ್ಟ್ನ ವತಿಯಿಂದ ಈ ಜ್ಞಾನ ಸಾಧನ
ಈ ಕಾರ್ಯಕ್ರಮದ ಅಡಿಯಲ್ಲಿ, ಉಪನ್ಯಾಸ ಮಾಲಿಕೆ ಅಡಿಯಲ್ಲಿ 105ನೆಯ ಉಪನ್ಯಾಸ ಮೂಡಿಬಂದಿದೆ. ಭಗವಂತ ನಮಗೆಲ್ಲರಿಗೂ ಕೂಡ ಒಂದು ವಿಶೇಷವಾದ ರೀತಿಯ ಸಾಮರ್ಥ್ಯವನ್ನು ಕೊಟ್ಟು ರಾಷ್ಟ್ರಭಕ್ತಿಯನ್ನು ಉದ್ದೀಪನಗೊಳಿಸಿ ರಾಷ್ಟ್ರ ನಿರ್ಮಾಣದಲ್ಲಿ ನಾವೆಲ್ಲರೂ ಕೂಡ ಉಪಯುಕ್ತವಾದ ಉಪಕರಣಗಳಾಗುವಂತೆ ಭಗವಂತ ಹರಸಲಿ ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.